ಶಾಂತಿ ಪ್ರಕರಣದಲ್ಲಿ 35ನೇ ಶ್ಲೋಕವನ್ನ ನೀನೆ ನೋಡಿದ್ವಿ. ಇವತ್ತು ಇನ್ನೊಮ್ಮೆ ಅದನ್ನೇ ನೋಡ್ಕೊಂಡು ಮುಂದೆ ಹೋಗೋಣ. ಮಿತ್ರಾದ್ವೈಹಿ ಸಹ ಸಂಬಂತ್ಯ ಸಂಬುದ್ಧೋ ನ ಪ್ರಪದ್ಯತೆ ಗೃಹೀತಂ ಚಾಪಿ ಯತ್ಕಿಂಚಿತ್ ಪ್ರತಿಬುದ್ಧೋ ನ ಪಶ್ಯತಿ. ಎಚ್ಚರದಲ್ಲಿ ದೇಶ ಪ್ರಮಾಣದಿಂದ ಹೋಗಿ ಬರುವಕ್ಕೆ ಎಷ್ಟು ಕಾಲವು ಅವಶ್ಯವಾಗಿ ಬೇಕಾಗಿರುತ್ತದೆಯೋ ಅಷ್ಟು ನಿಯಮವಿಲ್ಲವಾದ್ದರಿಂದ ಕನಸಿನಲ್ಲಿ ಬೇರೆ ಒಂದು ಸ್ಥಳಕ್ಕೆ ನಿಜವಾಗಿ ಹೋಗಿರುವುದಿಲ್ಲ ಎಂದರ್ಥ. ಕನಸು ಬಿದ್ದದ, ಕಾಶಿಗೆ ಹೋಗ್ಯಾನ, ವಿಶ್ವನಾಥ ದರ್ಶನ ಮಾಡಕ್ ಕಾಶಿ ಹೋಗ್ಯಾನ ಕನಸಿನಾಗ. ಅಕಸ್ಮಾತ್ ಏಸರಾತು, ಎಲ್ಲದಾನು? ಕಾಶಿಗದಾನೋ ಹಾಸಿಯಾಗದಾನೋ? ಕೆಲವು ಮಂದಿ ಮತವಾದಿಗಳು ಏನಂತಾರ ಅಂತಂದ್ರ ಸ್ವಪ್ನದಾಗ ಜೀವ ಪ್ರಯಾಣ ಮಾಡಿರ್ತಾನ ಅಂತ ಹೇಳ್ತಾರ. ಅದಕ್ಕ ಈಗ ಗೌಡಪಾದರು ಏನ್ ಹೇಳ್ತಾರ ನೋಡಪ್ಪ, ಪ್ರಯಾಣ ಮಾಡಾಕ ಕಾಲ ಅವಕಾಶ ಇಲ್ಲ ಅಷ್ಟು. ಸ್ವಪ್ನದಲ್ಲಿ ಹಿತನಾಮಕ ನಾಡಿಯಲ್ಲಿ ಅದು ಕಾಶಿ ಕಾಣಾಗತ್ತದ. ಹಿತನಾಮಕ ನಾಡಿ ಎಷ್ಟದ ಕಂಡದಾಗ ಒಂದು ಕೂದಲಿನಲ್ಲಿ 100 ಭಾಗ ಮಾಡಿದ್ರೆ ಎಷ್ಟಾಗತ್ತಲ್ಲ ಒಂದು ನಾಡಿ, ಅಷ್ಟ ಒಂದು ನಾಡಿ ದೇಶದಲ್ಲಿ ಆ ಇಡೀ ಕಾಶಿ ಪಟ್ಟಣ ಕಾಣಾಗತ್ತದ. ಅಷ್ಟು ದೇಶನೂ ಇಲ್ಲ ಮತ್ತಷ್ಟು ಕಾಲಾವಕಾಶನೂ ಇಲ್ಲ. ಅದಕ್ಕೆ ಉದಾಹರಣೆ ಹೇಳ್ತಾರ. ಹೊರಗಿನ ಜಾಗೃತ ಪ್ರಪಂಚದಾಗ ಒಂದು ಆಕಳ ಒಂದು ಕರು ಹಾಕ್ಲಿಕ್ಕೆ ಎಷ್ಟು ದಿನ ಬೇಕಾಗ್ತದ? ಎಷ್ಟು ದಿನ ಬೇಕಾಗ್ತೈತಿ ಈಶ್ವರಪ್ಪ ಒಂದು ಆಕಳ ಕರುವನ್ನ ಹಾಕ್ಲಿಕ್ಕೆ? 5 ಮಿನಿಟ್ನಾಗ ಇದಾಗ್ತತ್ರಿ, ಅದು ಕರು ಆಗ್ತತ್ರಿ. ಅಲ್ಲಲ್ಲ, ಎಚ್ಚರದಾಗ ಎಚ್ಚರದ ಅವಸ್ಥೆ ಒಳಗ ಜಾಗೃತ 9 ತಿಂಗಳು 9 ದಿನ. ಮನಸ್ಸಿನಲ್ಲಿ 9 ತಿಂಗಳು 9 ದಿನ ಬೇಕಂತ. ಸ್ವಪ್ನದಾಗ ಆಕಳನೂ ಐತಿ ಕರಾನೂ ಐತಿ. ಸ್ವಪ್ನದಾಗ ಆಕಳ ಕರ ಅದಾವಿಲ್ಲೋ? ಅದಾವ್ರಿ ಗುರುಗಳ, ದೊಡ್ಡದ ಯಾವ್ದೈತಿ ಸಣ್ಣದ ಯಾವ್ದೈತಿ? ಆಕಳ ದೊಡ್ಡದು ಕರ ಸಣ್ಣದು ಅಂತ ಅನಸ್ತದ. ಆಕಳ ದೊಡ್ಡದು ಕರ ಸಣ್ಣದ ಹಂಗ ಕಾಣ್ತೈತಿವ? ಏನ್ ಹೆಚ್ಚು ಕಮ್ಮಿ ಒಂದೇ ಟೈಮಿಗೆ ಹುಟ್ಟ್ಯಾವ ಅನ್ನಂಗ್ ಕಾಣ್ತಾವ ಅವು? ಅವು ಒಂದೇ ಟೈಮ್ ಹುಟ್ಟ್ಯಾವು ಏನ್ ಬೇರೆ ಬೇರೆ ಕಾಲಕ್ಕೆ ಹುಟ್ಟ್ಯಾವ? ಒಂದ್ ಇದ್ದ ಮ್ಯಾಗ 9 ತಿಂಗಳು ಆದ್ಮ್ಯಾಗ ಇನ್ನೊಂದು ಹುಟ್ಟೈತೇನ? ಎರಡು ಒಂದೇ ಟೈಮ್ ಹುಟ್ಟ್ಯಾವ್ರು. ಎರಡು ಒಂದೇ ಟೈಮ್ ಹುಟ್ಟ್ಯಾವ. ಆದ್ರೂ ಅಲ್ಲಿ ಏನದ, ತಾಯಿ ಮಗಳ ಸಂಬಂಧ ಇದ್ದಂಗ ತೋರ್ತದ. ಅದು ದೊಡ್ಡದು, ಅದು ಸಣ್ಣದು. ಅದು ಬಿಳಿಯದಿತ್ತಂದ್ರ ಅದು ಬಿಳಿಯದ, ಅದು ಕೆಂದ ಬಣ್ಣದಿದ್ದ ಇದು ಕೆಂದ ಬಣ್ಣದ. ಅದ್ರಂಗ ಸಾರೂಪ್ಯ ರೂಪ ಒಂದೇ ಅದ. ಹಿಂಗೆಲ್ಲ ಇದ್ರೂ ಕೂಡ ಆ ಸ್ವಪ್ನ ನಿಜವಾದ ಕಾಲ ದೇಶಗಳನ್ನು ಹೊಂದಿಲ್ಲ ಅಂತ ಅರ್ಥ. ಆದ್ದರಿಂದ ಗೌಡಪಾದಾಚಾರ್ಯರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ದೇಶ ಪ್ರಮಾಣ ಆಗ್ಲಿ ಕಾಲ ಪ್ರಮಾಣ ಆಗ್ಲಿ ಕನಸಿನಾಗ ಇಲ್ಲಪ್ಪ, ಜಾಗೃತದಷ್ಟು ಇಲ್ಲ. ಆದ್ರಿಂದ ಅವೆಲ್ಲವೂ ಸುಳ್ಳದಾವ ಅಂತ ಹೇಳ್ತಾರ. ಈಗ ಅದನ್ನ ವಿಶೇಷವಾಗಿ ಹೇಳಾಕತ್ತಾರ. ಇದನ್ನ ಮೊದಲ 2ನೇ ಅಧ್ಯಾಯದಾಗ ಹೇಳ್ಯಾರ, ಅದನ್ನ ಇನ್ನೊಮ್ಮೆ ಹೇಳಾಕತ್ತಾರ. ಈಗ ಯಾಕೆ ಹೇಳಾಕತ್ತಾರ ಅಂದ್ರೆ, ಅಜಾತವಾದದಿಂದ ಹೇಳಿದ್ರು, ಅವ್ರಿಗೆ ಯಾರಿಗೂ ತಿಳಿಲಿಲ್ಲ, ಅವ್ರಿಗೆ ಅಧ್ಯಾಸವಾದದಿಂದ ಹೇಳಾಕತ್ತಾರ. ಈಗ ಹಿಂದೆ ಹೇಳಿದ್ದನ್ನ ಇನ್ನೊಮ್ಮೆ ಹೇಳಾಕತ್ತಾರ. ಈ ಒಂದು ಶ್ಲೋಕದಲ್ಲಿ ಸ್ವಪ್ನದ ಉದಾಹರಣೆ ತಗೊಂಡು ಏನು 2ನೇ ಅಧ್ಯಾಯದಾಗ ಹೇಳ್ಯಾರ ಅದನ್ನ ಇಲ್ಲಿ ಹೇಳಾಕತ್ತಾರ. ಮತ್ತೆ ವೇದಾಂತದಾಗ ಈ ಸ್ವಪ್ನದ ಉದಾಹರಣೆ ಬಹಳ ಪ್ರಮುಖವಾದ ಪಾತ್ರ ವಹಿಸ್ತದೆ. ಮನುಷ್ಯರಿಗೆ 3 ಅವಸ್ಥೆಗಳದಾವ: ಜಾಗೃತ, ಸ್ವಪ್ನ, ಸುಷುಪ್ತಿಗಳು. ಆದ್ದರಿಂದ ಸ್ವಪ್ನ ಸುಳ್ಳು ಅಂತ ತಿಳ್ಕೊಳಕ ಹೆಂಗ ಒಂದು ಅವಕಾಶದ, ಆ ಅವಕಾಶ ಬೇರೆ ಪ್ರಾಣಿಗಳಿಗಿಲ್ಲ. ಸ್ವಪ್ನದ ಅವಸ್ಥೆ ಒಂದ್ ಇದ್ದಿದ್ದಿಲ್ಲ ಅಂತಂದ್ರೆ ಈ ಜಗತ್ತು ಮಿಥ್ಯಾ ಅನ್ನೋದು ನಮಗ ಗೊತ್ತಾಗ್ತಿದ್ದಿಲ್ಲ ಅಷ್ಟು ಸರಳ. ಜಡವಾದಂತ ಕಲ್ಲು ಮಣ್ಣುಗಳಿಗೆ ಒಂದೇ ಅವಸ್ಥೆ, ಸುಷುಪ್ತಿ ಅವಸ್ಥೆ. ಮತ್ತೆ ದೇವತೆಗಳಿಗೂ ಕೂಡ ಒಂದೇ ಅವಸ್ಥೆ, ಯಾವುದು ಕೇವಲ ಜಾಗೃತ ಅವಸ್ಥೆ. ಅವ್ರಿಗೆ ಸ್ವಪ್ನ ಇಲ್ಲ, ಸುಷುಪ್ತಿ ಇಲ್ಲ. ಆದ್ರಿಂದ ದೇವತಾ ಜನ್ಮದಲ್ಲಿ ಜ್ಞಾನ ಆಗ್ಬೇಕಂದ್ರೆ ಬಹಳ ಕಠಿಣ. ಕಣ್ಣಿಗೆ ಕತ್ಲ ಅವರ್ಸ್ತೈತಂತ. ಸುಮನ ಸರ್ಗಾದೊಡಂ ಅರಿದು ಕಾಣಲ್ಕೆನೆ ತಮವಪ್ಪದು ತಮದಂದಾಗಿ. ಸುಮನ ಸರ್ಗರ ಅಂದ್ರೆ ದೇವತೆಗಳಿಗೆ.
ದೇವತೆಗಳಿಗೆ ಬ್ರಹ್ಮಜ್ಞಾನ ಆಗ್ಬೇಕಂದ್ರ ಕತ್ತಲದಾಗ ಒಗದಂಗ ಆಗ್ತದ ಅವ್ರು, ಅಷ್ಟ್ ಕಷ್ಟ ಅದ ಅಂತ. ಅದಕ್ಕ ನಾವು ದೇವತಾ ಜನ್ಮಕ್ಕೆ ಹೋಗಿ ಮುಂದೆ ಬೇಕಾದ್ರೆ ಅಲ್ಲಿ ಬ್ರಹ್ಮಲೋಕದಾಗ ಅಲ್ಲಿ ಬ್ರಹ್ಮಾಜಿನ ಹೇಳ್ತಿರ್ತಾರ, ಅಲ್ಲೇ ಅಭ್ಯಾಸ ಮಾಡಿ ತಿಳ್ಕೊಳ್ಳೋಣ ಅನ್ನೋರು ಯಾರ ಇದ್ರ ಒಂದು ಫೋನ್ ಆಗಬೇಕು. ವೇದಾಂತದಲ್ಲಿ ಕೇಳ್ತಾ ಇದೇನ್ರಿ? ಹಲೋ. ಹಾ, ವೇದಾಂತದಲ್ಲಿ ಸ್ವಪ್ನದ ಉದಾಹರಣೆಯನ್ನು ಬಹಳ ಪ್ರಮುಖವಾಗಿ ತಗೊಳ್ಳೋದ್ ಬಗ್ಗೆ ಹೇಳಾಗತ್ತಿದ್ದೆ. ನಾವು ದೇವತಾ ಜನ್ಮಕ್ಕೆ ಹೋಗಿಂದ ಜ್ಞಾನ ಮಾಡ್ಕೋತೀವಿ ಅಂದ್ರೂ ಕಷ್ಟ ಅದ, ಮತ್ತೆ ಇನ್ನೊಂದ್ ಜನ್ಮಕ್ಕೆ ಬಂದ್ ಮಾಡ್ಕೋತೇವಲ್ಲ, ಏನ್ ಅವಸರ ಅದ ಅಂತೀರಿ ಇನ್ನು ಯಾರ? ಅವು ಗ್ರಂಥ ಇವ ಇರ್ತಾವ, ಅವಾಗ ಮುಂದಿನ ಜನ್ಮದಾಗ ಇರ್ತಾವಿಲ್ರಿ? ಮನುಷ್ಯ ಜನ್ಮ ಸಿಗ್ಬೇಕಲ್ರಿ ಅಂತ ಹೇಳ್ತಾರ. ಸಹನಾವ್ರ ಏನಂತಾರ, ಮನುಷ್ಯ ಜನ್ಮ ಸಿಗ್ಬೇಕಲ್ರಿ, ಸಿಗ್ತೈತೋ ಇಲ್ಲೋ ಗೊತ್ತಿಲ್ಲ, ಪುಣ್ಯ ಹೆಂಗದ ಗೊತ್ತಿಲ್ಲ, ನಮ್ದು ಏನು ಪಾಪ ಹೆಂಗೈತಿ ಗೊತ್ತಿಲ್ಲ. ಮತ್ತೆ ಶಾಸ್ತ್ರವನ್ನ ಶ್ರವಣ ಮಾಡಾಕತ್ತೀವಿ ಅಂದ್ರೆ ಮನುಷ್ಯ ಜನ್ಮ ಬರ್ತೈತೆ ಅಂತ ಆಶ್ವಾಸನೆ ಕೊಟ್ಟಾನಲ್ರಿ ಭಗವಂತ ಶ್ರವಣ ಕಾಲದಲ್ಲಿ ಭಗವದ್ಗೀತೆ ಒಳಗೆ. ಯಾರ್ಯಾರ ಶ್ರವಣ ಮಾಡಾಕತ್ತೀರಿ, ಜ್ಞಾನ ಆಗಿ ಮೋಕ್ಷ ಆಗ್ಲಿಲ್ಲ ಅಂದ್ರೆ ನಿಮ್ಮ ಮನುಷ್ಯ ಜನ್ಮಕ್ಕೆ ಹುಟ್ಟಿಸ್ತೇನೆ, ಮತ್ತೆ ನಿಮಗ ಯಾವ ವಾತಾವರಣದಾಗ ಹುಟ್ಟಿಸ್ತೇನೆ ಅಂತಂದ್ರೆ ಮನ್ಯಾಗ ಹುಟ್ಟುತ್ತಲೇನ ಸಂಸ್ಕಾರ ಬೆಳೆದಿರ್ಬೇಕು, ಅಂತ ವಾತಾವರಣದಾಗ ಹುಟ್ಟಿಸ್ತೇನೆ ಅಂತ ಆಶ್ವಾಸನೆ ಕೊಟ್ಟಾನಲ್ಲ ಭಗವಂತ. ಹಾ, ಶ್ರದ್ಧಾನು ಬೇಕಲ್ಲ. ಅಂತೂ ಇಂತೂ ಏನದ, ಮನುಷ್ಯ ಜನ್ಮ ಸಿಗೋದು ದುರ್ಲಭದ ರೀ. ಯಾಕಂದ್ರೆ ಪುಣ್ಯ ಪಾಪ ಕಟಾನ್ ಕಟ್ಟಿ 50ಕ್ಕೆ 50 ಆಗ್ಬೇಕ್ರಿ. 50 ಪುಣ್ಯ 50 ಪಾಪ ಆದಾಗ ಮನುಷ್ಯ ಜನ್ಮ ಬರ್ತದ. ಅವ ಏನ್ ಮಾಡವ, ದೇವರ ಏನ್ ಮಾಡವ? 49.99 ಪುಣ್ಯ ಇತ್ತಂದ್ರೆ ಯಾವ ಜನ್ಮ ಬರ್ತದ? ಮನುಷ್ಯ ಜನ್ಮ ಬರ್ತದನ? ಇಲ್ಲ. 50.001 ಇತ್ತಪ್ಪ ಪುಣ್ಯ, ಬರ್ತದೆ ಮನುಷ್ಯ ಜನ್ಮ? ಬರಂಗಿಲ್ಲ. ಕಟಾನ್ ಕಟ್ಟಿ 50% ಪುಣ್ಯ ಇರ್ಬೇಕು, 50 ಪಾಪ ಇರ್ಬೇಕು. ಹಂಗಿರೋದು ಹೆಂಗ್ ಸಾಧ್ಯ? ಇನ್ನೊಂದು ತಾಸು ಬದುಕಿ, ಹೆಚ್ಚಿಗೆ ಬದುಕಿ, ದಾರಾಗಿಂದ ಯಾವ್ದಾರ ಕಾಲಾಗಿಂದ ಮುಳ್ಳು ತೆಗೆದು ಒಗ್ದಿದ್ನಂದ್ರೆ ಕರೆಕ್ಟ್ 50 ಆಗ್ತಿತ್ತು. ಅಲ್ಲಿ ಆಗ್ಲಿಲ್ಲಪ್ಪ, ಅಷ್ಟ್ರಾಗ ಜೀವ ಹೋತು. 49.99 ಪುಣ್ಯ ಇತ್ತು ಅವನ ಅಕೌಂಟ್ನಾಗ, ಸತ್ತು ಬಿಟ್ಟ. ಅಲ್ಲಿಗೆ ಆಗತ್ತೇನು ಮನುಷ್ಯ ಜನ್ಮ ಬರ್ತೈತೇನು? ಅಂದ್ರೆ ಮನುಷ್ಯ ಜನ್ಮ ಹುಟ್ಟುವುದು ದುರ್ಲಭದ ರೀ. ಅದಕ್ಕೆ ಇದು ಸ್ವಪ್ನದ ಅವಸ್ಥೆ, 3 ಅವಸ್ಥೆ ಕೊಟ್ಟಂತ ಈ ಶರೀರ ಏನದಲ್ಲ ಬಹಳ ಶ್ರೇಷ್ಠ. ಇದು ಕ್ರೌನ್ ಆಫ್ ದ ಕ್ರಿಯೇಷನ್ ಅಂತ ಹೇಳ್ತಾರೆ ಇದಕ್ಕೆ. ಈ ಸೃಷ್ಟಿಯೊಳಗೆ ಅಗದಿ ಶ್ರೇಷ್ಠವಾದ ಜನ್ಮ ಯಾವುದು ಅಂದ್ರೆ ಈ ಮನುಷ್ಯ ಜನ್ಮ. ಯಾಕಂದ್ರೆ ಈ ಜನ್ಮದಲ್ಲಿ ಮಾತ್ರ ಆತ್ಮಜ್ಞಾನ ಆಗ್ತದೆ, ಬೇರೆ ಯಾವ ಜನ್ಮದಲ್ಲೂ ಆತ್ಮಜ್ಞಾನ ಆಗುದಿಲ್ಲ. ದೇವತಾ ಜನ್ಮದಾಗೂ ಕಷ್ಟದ, ಹೀನ ಪಶುಗಳ ಜನ್ಮದಲ್ಲಂತೂ ಸಾಧ್ಯನೇ ಇಲ್ಲ. ಅಲ್ಲಿ ಬೆಳವಣಿಗೆನೇ ಆಗಿಲ್ಲ, ಬುದ್ಧಿ ತಿಳ್ಕೊಳಕ ಬರಂಗಿಲ್ಲ. ಇನ್ನ ಬುದ್ಧಿ ಸೂಕ್ಷ್ಮ ಅದ ಅಂತಂದ್ರೆ ಕೆಲವು ಮಂದಿ ವಿಚಾರ ಸಾಗರ, ವೃತ್ತಿ ಪ್ರಭಾಕರ, ವೃತ್ತಿ ರತ್ನಾವಳಿ ಗ್ರಂಥಗಳನ್ನ ಅಭ್ಯಾಸ ಮಾಡ್ತಾರೆ. ಬುದ್ಧಿ ಅದ ಹೇಳೋರಿಗೆ ಬೇಕಾಗ್ತದ ಅಂತ ಹೇಳೋರು, ಶಾಸ್ತ್ರ ಹೇಳೋರು ಅಭ್ಯಾಸ ಮಾಡ್ತಾರೆ. ಅವು ಎಷ್ಟು ಸೂಕ್ಷ್ಮದಾವು ಅಂತಂದ್ರೆ ಬುದ್ಧಿ ಬಹಳ ಹರ್ತಿರ್ಬೇಕು.
ನೈಯಾಯಿಕರು ಕೂಡ ವಾದ ಮಾಡುವಷ್ಟು ಹರ್ತಿರ್ಬೇಕು. ತುಪ್ಪ ತಿಂತೇಳಿ ಅವು ಪ್ರತಿಯೊಂದಕ್ಕೂ ಕಾನೂನು ಮಾಡ್ತಾವ. ಪ್ರತಿಯೊಂದು ಕಾನೂನು ಒಂದು ಚೌಕಟ್ಟು ಹಾಕ್ತಾರ. ಒಂದು ಚೌಕಟ್ಟಿನಾಗ ಮಾತಾಡಿರಿ ಅಂತಾರ. ಹೆಚ್ಚು ಮಾತಾಡಿದ್ರೆ ನಮ್ಮನ್ನು ಹಿಡಿದು ಜೇರಿಗೆ ಹಾಕ್ತಾರ. ಯಾರೇ ಇರಲಿ, ಅವ್ರು ಕೂಡ ವೇದಾಂತಿಗಳು ಇರಲಿ ಅಥವಾ ಉಳಿದ ಮತವಾದಿಗಳು ಇರಲಿ, ಮಾತನಾಗ ಸಿಗಿಸ್ಬಿಡ್ತಾರ. ಅವ್ರು ಅಷ್ಟು ಚಾಕಚಕ್ಯತೆ ಇದ್ದವ್ರು ಅದಾರ. ಅದು ಅವ್ರು ಕೂಡ ನಾವು ಮಾತಾಡಬೇಕಂದ್ರೆ ನಾವು ಅಷ್ಟೇ ಅವ್ರು ಕೂಡ ಚಾಕಚಕ್ಯತೆಯಿಂದ ಮಾತಾಡಬೇಕು. ಅವರ ತರ್ಕದಿಂದ ಅವ್ರನ್ನ ಕಟ್ಟಿ ಹಾಕಬೇಕು ನಾವು. ಅದಕ್ಕೆ ವಿಚಾರ ಸಾಗರ, ಅದಕ್ಕಿಂತ ಕಠಿಣವಾದಂಥದ್ದು ವೃತ್ತಿ ಪ್ರಭಾಕರ, ಅದಕ್ಕಿಂತ ಕಠಿಣವಾದದ್ದು ವೃತ್ತಿ ರತ್ನಾವಳಿ ಅದಾವ. ಅಲ್ಲಿನೂ ಅಷ್ಟೆಲ್ಲ ತಿಳ್ಕೊಂಡೇವಿ ಅಂದ್ರೂ ಕೂಡ ಅಲ್ಲಿನೂ ಹವಾಲ್ತಿ ಕೊಟ್ಟಾರ ಅವ್ರು. ಇವು ಇಷ್ಟು ನಿಮಗೆ ಹೇಳೇವಿ, ಇವು ಕಠಿಣ ಅದಾವ. ಇದಕ್ಕಿಂತ ಕಠಿಣ ವಾದ ವಿವಾದಗಳು ಅದಾವ. ಅವನ್ನ ನಾವು ಅದ್ವೈತ ಏನ್ರಿ ಅದ್ವೈತ ಸಿದ್ಧಿ ಮುಂತಾದ ಗ್ರಂಥಗಳಲ್ಲಿ ಹೇಳ್ತೀವಿ. ಬೇಕಾದ್ರೆ ಅಲ್ಲಿ ನೋಡ್ಕೊಡ್ರಿ, ಅಲ್ಲಿನೂ ಹವಾಲ್ತಿ ಕೊಡ್ತಾರ. ಅಲ್ಲಿ ಮುಗಿತ ಅನ್ನೋಂಗಿಲ್ಲ. ಅದು ಅದ್ವೈತ ಸಿದ್ಧಿಗ ಅಭ್ಯಾಸ ಮಾಡೋರು ಯಾರದಾರ್ರಿ? ಅದ್ವೈತ ಸಿದ್ಧಿ ಮುಂತಾದ ಗ್ರಂಥಗಳಲ್ಲಿ ಅತಿ ಕಠಿಣವಾದಂತಹ ತರ್ಕಗಳನ್ನು ಕೊಟ್ಟಿದ್ದಾರೆ. ಇನ್ನೊಂದು ಯಾವುದೋ ಗ್ರಂಥ ಅದ ರೀ, ಅದು ನಿನ್ನ ಓದಾಗತ್ತಿದ್ದೆ ನಾನು. ತಿಳಿಯಗಳೇ ಇಲ್ಲ ಅವು. ತಳ ಬುಡ ಚಿತ್ಸುಕಿ ಅದ್ವೈತ ಸಿದ್ಧಿ ಗ್ರಂಥಗಳಲ್ಲಿ ಅವರು ಹವಾಲ್ತಿ ಕೊಟ್ಟರು. ಅಲ್ಲೇ ಇದಕ್ಕಿಂತ ಆಳವಾಗಿ ನಿಮಗೆ ಬೇಕಂದ್ರೆ ತರ್ಕಗಳನ್ನ ನೀವು ಅಲ್ಲೇ ನೋಡ್ಕೊಡ್ರಿ, ಅಲ್ಲೇ ಹವಾಲ್ತಿ ಕೊಟ್ಟ. ವಿಚಾರ ಸಾಗರದಾಗ ಇದ್ರಾಗ ಯಾವುದು ನಿಜಗುಂಡ್ರದ್ದು ಅನುಭವ ಸಾರದಾಗ ಎದಕ್ಕೆ ಹವಾಲ್ತಿ ಕೊಟ್ಟಾರ? ವೃತ್ತಿ ಪ್ರಭಾಕರ, ವೃತ್ತಿ ರತ್ನಾವಳಿ ನೋಡ್ರಿ ಅಂತ ಅವ್ರು ಹವಾಲ್ತಿ ಕೊಟ್ಟಾರ. ಹಂಗ ಮನುಷ್ಯ ಜನ್ಮ ಬಂದಾಗನು ಕೂಡ ಲಘುನ ಮಾಡ್ಕೋಬೇಕಲ್ರಿ ಕೆಲಸನ. ಏನ ಇದನ್ನ ಇದು ಅಡ್ಗಿ ಸಾಮಾನ ಇದು ಏನಾರ ಮನುಷ್ಯ ಜನ್ಮ ಬರ್ಬೇಕಂದ್ರೆ. To understand Mithya, the best example we have, the only dream, even though there are several examples available. ಅನೇಕ ಉದಾಹರಣೆಗಳು ಅದಾವ. ಹಗ್ಗದಲ್ಲಿ ಹಾವು, ಆ ಮೋಟು ಮರದಲ್ಲಿ ಕಳ್ಳ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಅದಾವ. ಆದ್ರೆ ಇವು ಎಲ್ಲವೂ ಹೊರಗದಾವ. ನಮ್ಮ ಒಳಗೆ ತೋರುವಂತಹದ್ದು ನಿಜವಾಗಿ ಆತ್ಮದಲ್ಲಿ ಆಗುವಂಥದ್ದು ಯಥಾರ್ಥವಾಗಿ ನಿಮಗೆ ತಿಳ್ಕೊಬೇಕಂದ್ರೆ ಸ್ವಪ್ನದ ಉದಾಹರಣೆಯನ್ನು ಹೇಳ್ತಾರೆ. ಆದ್ದರಿಂದ ಗೌಡಪಾದ ಈಸ್ ಕನೆಕ್ಟಿಂಗ್ ಆಲ್ ದ 4 features ಆಫ್ ಮಿಥ್ಯಾ ಟು ದ ಡ್ರೀಮ್ ಸ್ಟೇಟ್ ಆಲ್ಸೋ. ಮಿಥ್ಯವನ್ನ ವರ್ಣನೆ ಮಾಡಲಿಕ್ಕೆ 4 ವಾಕ್ಯಗಳಲ್ಲಿ ಹೇಳಿದ್ರಲ್ಲ, ಅವನ್ನ ಸ್ವಪ್ನದಾಗ ಹೊಂದಿಕೆ ಮಾಡಿ ಹೇಳಾಕತ್ತಾರ ಗೌಡಪಾದಾಚಾರ್ಯರು. ದೇ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಟು ವೇಕಿಂಗ್ ವರ್ಲ್ಡ್ ಆಲ್ಸೋ. ಅದೇ ರೀತಿ ಒಮ್ಮೆ ಈ ಸ್ವಪ್ನ ಪ್ರಪಂಚ ಮಿಥ್ಯ ಐತಿ ಅನ್ನೋದು ನಿಮಗೆ ಹೊರಗೆ ಹಚ್ಚಿ ನೋಡಿದ ಮೇಲೆ ಪಕ್ಕಾ ಮನದಟ್ಟಾದ ಮ್ಯಾಗ ಈ ಕಡೆ ಬರ್ರಿ. ಯಾಕಡೆ? ಜಾಗೃತ ಅವಸ್ಥೆಗೆ ಬರ್ರಿ. ಜಾಗೃತ ಅವಸ್ಥೆಗೂ ಅವು 4 ಪಾಯಿಂಟು ಯಥಾವತ್ ಫಿಟ್ಟಿಂಗ್ ಹಾಕವು, ಹೊಂದಿಕೆ ಆಗ್ತಾವ ಅಂತ ಅರ್ಥ. ದ ಎಕ್ಸಿಸ್ಟೆನ್ಸ್ ಅಂಡ್ ಒರಿಜಿನೇಷನ್ ಆಫ್ ದ ಮಿಥ್ಯಾ ವರ್ಡ್ ಆರ್ ನಾಟ್ ಫ್ಯಾಕ್ಟ್ಸ್. ಅಂದ್ರೆ ಜಗತ್ತು ಅದ ಅನ್ನೋದಾಗಲಿ, ಜಗತ್ತು ಸೃಷ್ಟಿಯಾಗ್ಯದ ಅನ್ನುವಂಥದ್ದಾಗಲಿ ಇದು ಯಥಾರ್ಥವಾದಂಥ ಜ್ಞಾನ ಅಲ್ಲ. ಇದು ಭ್ರಮಾ ಜ್ಞಾನ ಅದ. The appearance is a fact and the appearance is created, caused by ignorance, which is called avidya at the individual level or maya at the microscopic level. ಇದು ಹುಸಿ ತೋರ್ತದ, ಇದು ಮಾಯಾದಿಂದ ತೋರ್ತದ, ಅದು ಅವಿದ್ಯೆಯಿಂದ ತೋರ್ತದ, ಇದು ಅಜ್ಞಾನದಿಂದ ತೋರ್ತತಿ ಅನ್ನುವಂಥದ್ದು ವ್ಯಷ್ಟಿಯಲ್ಲಿ ಇದಕ್ಕೆ ಅವಿದ್ಯೆ ಅಂತೇವಿ ಏನ್ರಿ, ಭ್ರಮೆ ಅಂತ ಅಂತೀವಿ. ಅದಕ್ಕೆ ವ್ಯಷ್ಟಿ ಒಳಗ ಅವಿದ್ಯೆ ಅಂತೀವಿ. ಅದೇ ಸಮಷ್ಟಿ ಒಳಗ ಮಾಯೆ ಅಂತಾರ. ಒಬ್ಬನ ದೃಷ್ಟಿಯಿಂದ ಅವಿದ್ಯೆ ಅನ್ಬೇಕು. ಜಗತ್ತಿನಲ್ಲಿ ಮಾನವರ ಎಲ್ಲರ ದೃಷ್ಟಿಯಿಂದ ಅದೇನು ಅವಿದ್ಯೆ ಐತಿ ಅದನ್ನೆಲ್ಲ ಟೋಟಲ್ ಕೂಡಿಸಿದ್ರೆ ಏನ್ ಅನ್ಬೇಕ್ರಿ? ಅದಕ್ಕ ಮಾಯೆ ಅನ್ಬೇಕು. ತಿಳಿತೇನ್ರಿ?
ಓಂ ನಮಃ ಶಿವಾಯ. ಸೌಂಡ್ ಕೇಳಿಸ್ಬೋದ್ರಿ? ಏನೋ ಫೋನ್ ಬಂದೈತೆ ನಾವು ನೋಡುವಂತವ್ರಿ. ಹಲೋ ಹಲೋ. ಚಾಲು ಮಾಡ್ರಿ, ಕೇಳಾಕ್ತತಿ. ಫೋನ್ ಬಂದಿತ್ತ ಮತ್ತೆ ಯಾಕ ಬಾಳ ಗೊತ್ತಾತು. ಹಾ ಹಾ. ಯಾವ ಅವಿದ್ಯೆ ಅದ ಅದಕ್ಕ ವ್ಯಷ್ಟಿಯಲ್ಲಿ ನಾವು ಏನಂತೇವಿ? ಅದಕ್ಕ ಅವಿದ್ಯೆ ಅಂತೇವಿ, ಸಮಷ್ಟಿಯೊಳಗ ಮಾಯಾ ಅಂತೇವಿ. ಒಂದ್ ಗಿಡ ಇದ್ರ ಅದಕ್ಕೆ ಗಿಡ ಅಂತೇವಿ, ಬಹಳಷ್ಟು ಗಿಡ ಇದ್ವು ಅಂದ್ರೆ ಅರಣ್ಯ ಅಂತೇವಿ. ಹಂಗ ಇಲ್ಲಿ ಅವಿದ್ಯೆ ಅಂದ್ರ ವ್ಯಕ್ತಿ ವ್ಯಷ್ಟಿಗತ ಇದ್ದದಕ್ಕ ಅವಿದ್ಯೆ ಅಂತಾರ. ಸಮಷ್ಟಿ ಇತ್ತಪ್ಪ ಅಂತ ಅದಕ್ಕೆ ಏನಂತೇವಿ? ಮಾಯಾ ಅಂತೇವಿ. Even though all the features are applicable to dream and can be understood well, the moment we enter into the dream world, we are not able to accept these facts. ಎಚ್ಚರ ಆದಾಗ ಜಗತ್ ಇದು ಸ್ವಪ್ನ ಸುಳ್ಳು ಅಂತ ಜಿಗದ ಹೇಳ್ತಾನೆ ಬಿಡ್ರಿ. ಅದಕ್ಕೇನ ಟೇಬಲ್ ಕೊಟ್ಟು ಹೇಳ್ತಾನ. ಆ ಟೇಬಲ್ ಕೊಟ್ಟಿ ಹೇಳಿದವ ಸ್ವಪ್ನಕ್ಕೆ ಹೋದ್ನಂದ್ರ ಹೇಳ್ತಾನೇನ್ರಿ? ಕುಟ್ಟಿ ಅಲ್ಲಿ ಖರೇನೆ ಅನಿಸ್ತದ್ರಿ ಇದು. ಅದು ಖರೇನ ಅನಿಸ್ತದ. ಫಾರ್ ಎ ಡ್ರೀಮರ್ ದ ಡ್ರೀಮ್ ವರ್ಲ್ಡ್ ಇಸ್ ನಾಟ್ ಎ ಫಾರ್ ಎ ಡ್ರೀಮರ್ ದ ಡ್ರೀಮ್ ಇಸ್ ನಾಟ್ ಎ ಡ್ರೀಮ್ ಇನ್ ಅ ಡ್ರೀಮ್. ಸ್ವಪ್ನವನ್ನ ನೋಡುವವಾಗ ಸ್ವಪ್ನದಲ್ಲಿ ಸ್ವಪ್ನ ಅನ್ಸೋದಿಲ್ಲ ಅಂತ. ಮತ್ತೇನ್ ಅನಿಸ್ತದ? ಜಾಗೃತ ಅನಿಸ್ತದ. He expressed the dream world as a waking world only, and he never looks away as it is his own projection. ಇದನ್ನ ನನಗೊಬ್ಬವಂಗ ಕಾಣಾಗತ್ತೈತಿ. ನಾನ್ ಹಿಂಗ್ ಇಂಥ ಮನ್ಯಾಗ ಇಂಥಲ್ಲಿ ಇಂಥ ದಿಕ್ಕಿಗೆ ಇಂಥ ಕ್ವಾಣ್ಯಾಗ ಗತ್ತಲ ಕ್ವಾಣ್ಯಾಗ ಎಲ್ಲಾ ದೀಪ ಹರಿಸಿ ಮಚ್ಚರದಾನಿ ಹಾಕೊಂಡು ಸೊಳ್ಳೆ ಬರಬಾರ್ದಂತ ಸೊಳ್ಳೆ ಬತ್ತಿ ಹಚ್ಚಿ ಮನ್ಕೊಂಡೇನಿ. ಮನ್ಕೊಂಡಾಗ ನನಗ ಕನಸು ಬಿದ್ದದ. ಕನಸಿನಾಗ ನಾನು ಋಷಿಕೇಶಕ್ಕೆ ಹೋಗೇನಿ, ಅಥವಾ ಹರಿದ್ವಾರಕ್ಕೆ ಹೋಗೇನಿ, ಅಥವಾ ಕಾಶಿಗೆ ಹೋಗೇನಿ. ಕಾಶಿ ಒಳಗ ಅಲ್ಲಿ ವಿಶ್ವನಾಥನ ದರ್ಶನ ಮಾಡಾಕತ್ತೀನಿ ಅಂತ ಅನಿಸ್ತೈತೋ? ಏನ್ ಖರೇನ ಹೋಗೇನ ಅಂತ ಅನಿಸ್ತದ್ರಿ? ಖರೇನ ಹೋಗೇನಂತ ಅನಿಸ್ತ. He looks at the dream world as objectively existing, not only himself but for others also. He will think that even he dies in the dream world will continue for others. ಏನ್ ವಿಚಾರ ಮಾಡ್ತಾನ್ರಿ ಅವ? ಸ್ವಪ್ನದಾಗ ನಾವೊಬ್ನ ಇಲ್ಲ, ನನ್ನಂಗ ಬೇರೆಯವರು ಅದಾರ ಅಂತ ವಿಚಾರ ಮಾಡ್ತಾನ ನೋಡ್ರಿ. ಸ್ವಪ್ನದಾಗ ಅಲ್ಲದಾರೇನು ಯಾರು ಬೇರೆಯವರು? ವಿಶ್ವನಾಥ ದರ್ಶನಕ್ಕೆ ಮಂದಿ ಬಂದದ, ಸಾವಿರಾರು ಗಟ್ಲೆ ಲಕ್ಷ ಗಟ್ಲೆ ಮಂದಿ ಬಂದಾರ. ಅವರು ಕಾಣಾಕತ್ತಾರಲ್ಲ ಸ್ವಪ್ನದಾಗ? ಕಾಣಾಕತ್ತಾರ. ಅಂದ್ರ ನಾ ಹೆಂಗ ನೋಡಾಕತ್ತೀನಿ ವಿಶ್ವನಾಥ ದರ್ಶನಕ್ಕೆ ಬಂದಿನಿ, ಅವರು ಬಂದಾರ ಅಂತ ಭಾವ ಐತೋ? ಏನು ನಾವ್ ಒಬ್ನಾಗ ಇಲ್ಲಿ ಮಕ್ಕೊಂಡು ಮನ್ಯಾಗ ಮನ್ಕೊಂಡು ನೋಡಾಕತ್ತೇನೆ ಅನ್ನೋ ಭಾವ ಐತೋ? ಎಲ್ಲಾರು ಬಂದಾರ ಅನ್ನೋ ಭಾವ ಅದ್ರಿ. ಎಲ್ಲಾರು ಬಂದಾರ, ಎಲ್ಲಾರು ನೋಡಾಕತ್ತಾರ ಅನ್ನೋ ಭಾವನ ಐತಿ. ತಿಳ್ಕೊಡ್ರಿ. ಹಂಗ ಮಂದಿ ಅವ್ರೇ ಹೇಳ್ತಾರ ಇಲ್ಲಿ. ಅವ ಸ್ವಪ್ನದೊಳಗ ಸತ್ತ ಅಂತಂದ್ರ ಸತ್ತ ಅಂದ್ರ
ಆ ಸ್ವಪ್ನದಾಗ ಉಳಿದವರೆಲ್ಲ ಇರ್ತಾರಂತ ತಿಳ್ಕೊತಾನೋ ಇಲ್ಲ ಅಂತ ತಿಳ್ಕೊತಾನ್ರಿ ಅವ. ಇರ್ತಾರಂತ ತಿಳ್ಕೊತಾನ್ರಿ. ಹಾ, ಅದನ್ನ ಎದಕ್ ಹೋಲ್ಸಾಕತ್ತಾರ ಗೊತ್ತೈತೆ ಈಗ ನಿಮಗ? ಜಾಗೃತಿಗೆ ಹೋಲ್ಸಾಕತ್ತಾರ. ನಾ ಸತ್ಯ, ನಮ್ಮ ಓಣ್ಯಾಗ ಒಬ್ನ ಹೋದೆ, ಇನ್ನು ಉಳಿದವ್ರೆಲ್ಲ ಅದಾರ ನನಗಿಂತ ಸಣ್ಣವರು ಬಾಳ ಮಂದಿ ಅದಾರ, ನನಗಿಂತ ದೊಡ್ಡವ್ರು ಬಾಳ ಕಮ್ಮಿ ಅದಾರ, ಹಿಂಗ ಅನ್ಬೋದ ಹೊರತು ಬೇರೆ ಅದಾರ. This is the perspective of dreamer in the dream. The objective existence of the dream world is accepted in dream, and the dream world is seen to be not objectively real, but when we wake up. Similarly, when we look at the world from the waking state angle also, this world will be have an objective experience. It will seem to be originating from some cause. ಯಾವುದನ್ನ ಎಲ್ಲರೂ ನೋಡ್ತಾರೆ ಜಗತ್ತನ್ನ, ಅದಕ್ಕೆ ಅನ್ಬೇಕು ಆಬ್ಜೆಕ್ಟಿವ್ ಯೂನಿವರ್ಸ್. ಯಾವುದು ವೈಯಕ್ತಿಕವಾಗಿ ಒಬ್ಬನೇ ನೋಡ್ತಾನ ಅದಕ್ಕೆ ಅನ್ಬೇಕು ಸಬ್ಜೆಕ್ಟಿವ್ ಯೂನಿವರ್ಸ್. ಒಬ್ಬನೇ ನೋಡೋದು ಸ್ವಪ್ನ, ಎಲ್ಲರೂ ನೋಡೋದು ಜಾಗ್ರತ. ಈಗ ಸ್ವಪ್ನದಾಗ ನಾನು ನೋಡಾಕತ್ತೀನಿ, ಎಲ್ಲಾರು ನೋಡಾಕತ್ತಾರ, ಹಂಗ ಇದ್ರಾಗ ಐತಿ. ಆದ್ರಿಂದ ಇದು ಕೂಡ ಸ್ವಪ್ನಕ್ಕೆ ಅದಕ್ಕೆ ಏನ್ ಫರಕ್ ಅದ? ಏನು ಫರಕ್ ಇಲ್ಲ. ಇಟ್ ವಿಲ್ ಸೀಮ್ ಟು ಬಿ ಕಂಟಿನ್ಯೂ ಫಾರ್ ಅದರ್ಸ್ ಈವನ್ ಇಫ್ ವಿ ಆರ್ ಡೆಡ್ ಅಂಡ್ ಗಾನ್. ನಾನು ಸತ್ತ ತೀರ್ಕೊಂಡ ಹೋದ್ನಂದ್ರು ಕೂಡ ಉಳಿದವ್ರಿಗೆ ಜಗತ್ತು ಅದ ಅನ್ನುವಂತ ಭಾವ ಸ್ವಪ್ನದಾಗೂ ಐತಿ, ಜಾಗ್ರತಾಗೂ ಐತಿ. ಸಾಮಾನ್ಯ ಅಂಶಗಳು ಜಾಗೃತಕ್ಕೆ ಸ್ವಪ್ನಕ್ಕೆ ಏನ್ ಅನ್ನೋದು ಹೇಳಾಗತ್ತಾರ್ರಿ ಅವ್ರು. ವ್ಯತ್ಯಾಸನೂ ಅದಾವ, ಏನಲ್ಲ ವ್ಯತ್ಯಾಸ. ಸ್ವಪ್ನದಾಗ ಇವತ್ತ ನಿನ್ನೆ 34ನೇ ಶ್ಲೋಕಕ್ಕೆ ನಿಂತಿದ್ದೀವಿ, ಇವತ್ತು 35 ಓದಾಗತ್ತೀವಿ, ಇದು ಜಾಗ್ರತ ಅಂತೀವಿ. ಸ್ವಪ್ನ ಇವತ್ತು ಎಲ್ಲಿ ಮಠ ಬಿದ್ದಿತ್ತು ಅಲ್ಲಿ ಮಠ ಮುಗಿದಿದ್ದು ಮುಂದ್ ನಾಳಿಂದ ಚಲೋ ಆಗತ್ತೇನು ಸ್ವಪ್ನ? ಇಲ್ಲ, ಸ್ವಪ್ನದಾಗ ಕಂಟಿನ್ಯೂಟಿ ಇಲ್ಲ. ಇಲ್ಲಿ ಕಂಟಿನ್ಯೂಟಿ ಅದ, ಎಲ್ಲಿ ಬಿಟ್ಟಿರ್ತೇವೆ ಅಲ್ಲಿಂದ ಹೋಗ್ತೈತಿ. ಇದು ಇಷ್ಟ ಫರಕ್ ಅದ. ಇದಕ್ಕೆ ಸ್ವಪ್ನಕ್ಕೂ ಜಾಗ್ರತಕ್ಕೂ ಏನ್ ಫರಕ್ ಅಂದ್ರೆ ಇವು ಫರಕ್ ಅದಾವ. ಸಾಮ್ಯ ಅವಸ್ಥೆಗಳು ಏನದಾವು ಅಂದ್ರೆ ಹಿಂಗದ ನೋಡ್ರಿ. ಸ್ವಪ್ನ ಪ್ರಪಂಚವನ್ನ ನಾ ನೋಡಾಗತ್ತೀನಿ ಅಷ್ಟ ಅಲ್ಲ, ನನ್ ಕೂಡ ಬೇರೆಯವರು ನೋಡಾಗತ್ತಾರೆ. ಸ್ವಪ್ನ ಅವಸ್ಥೆ ಒಳಗ ನಾನು ತೀರ್ಕೊಂಡು ಹೋದ್ನಂದ್ರೆ ಉಳಿದವರು ಸ್ವಪ್ನದಾಗ ಇರ್ತಾರ ಅನ್ನೋ ಭಾವದ ಹಂಗ ಜಾಗ್ರತಾಗೂ ಐತಿ. ಹೌದು, ಇವೆಲ್ಲವೂ ಸಾಮಾನ್ಯ ಅಂಶಗಳು. Thus the objective existence of the world is very factual in the waking state. ಆದ್ರಿಂದ ಜಾಗ್ರತ ಅವಸ್ಥೆಯೊಳಗೆ ಏನ್ ಅನಿಸ್ತದ ಅಂದ್ರೆ ಅವ ಒಬ್ಬನೇ ನೋಡಾಕತ್ತಾನಂದ್ರು ಎಲ್ಲರೂ ಕೂಡ ನೋಡಾಕತ್ತೇವಿ ಅನ್ನುವಂತ ಭಾವ ಬರ್ತದೆ. ಬಟ್ ಇನ್ ಆನ್ ಡೀಪರ್ ಎನ್ಕ್ವೈರಿ ಇಟ್ ಕೆನಾಟ್ ಬಿ ಲಾಜಿಕಲಿ ಎಸ್ಟಾಬ್ಲಿಷ್ಡ್. ಬಹಳ ವಿಚಾರ ಮಾಡಿ ನಮ್ಮ ವೇದಾಂತದ ಪಂಡಿತರು ಜ್ಞಾನಿಗಳು ವಿಚಾರ ಏನ್ ಮಾಡ್ಯಾರ ಅಂದ್ರೆ ಸ್ವಪ್ನಕ್ಕೂ ಜಾಗೃತಕ್ಕೂ ಏನು ವ್ಯತ್ಯಾಸ ಇಲ್ಲಪ್ಪ ಅಂತ ಹೇಳ್ತಾರ. ಬಿಕಾಸ್ ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ಡ್ರೀಮ್. ಜಾಗೃತರು ಕೂಡ ಸ್ವಪ್ನ ಐತಿ ಅಂತ ಹೇಳ್ಯಾರ. ಇಟ್ ಈಸ್ ಅನ್ಬಿಲೀವಬಲ್ ಬಟ್ ಇಟ್ ಈಸ್ ಎ ಫ್ಯಾಕ್ಟ್. ಇದನ್ನ ಒಪ್ಪಾಕ ಆಗೋದಿಲ್ಲ ಮನಸ್ಸಿಗೆ. ಅದ ಹೆಂಗ್ ಒಪ್ಪುದ್ರಿ ಅಂತಾನ. ಯಾಕಂದ್ರೆ ಅಲ್ಲಿ ಎಚ್ಚರ ಆಗೈತಿ ಅಂತಾನ, ಇಲ್ಲಿ ಎಚ್ಚರ ಆಗಿಲ್ಲ. ಆ 11 ಮತವಾದಿಗಳು ಎಚ್ಚರನಾಗಿಲ್ರಿ ಪಾಪ. ದುರ್ದೈವ ಅನ್ಬೇಕು. ಅವರು ನೋಡ್ರಿ ಅಡವ್ಯಾಗ ಹೋಗಿ ಗಡ್ಡಿ ಗೆಣಸ್ ತಿಂದ್ರು, ಸಂಸಾರ ಮಾಡ್ಲಿಲ್ಲ, ತ್ಯಾಗ ಮಾಡಿದ್ರು, ವೈರಾಗ್ಯದಿಂದ ಕುಂತ್ರು, ಬಿಸಿಲಲ್ಲಿಲ್ಲ, ಚಳಿ ಅಲ್ಲಿಲ್ಲ, ಎಲ್ಲ ಪ್ರಯತ್ನ ಮಾಡಿದ್ರು. ಆದ್ರೂ ಕೂಡ ಆತು, ಎಚ್ಚರ ಆಗ್ಲಿಲ್ಲ. ತುರಿಯನಿಗೆ ಜ್ಞಾನ ಆಗ್ಲಿಲ್ಲ, ಜಾಗೃತಿಯಿಂದ ಏಳುವುದಾಗ್ಲಿಲ್ಲ. ಅವ್ರಿಗೆ ವಂಚಿತರಾದ್ರು, ಮುಕ್ತಿಯಿಂದ ವಂಚಿತರಾದ್ರು. ಅಲ್ಲೇ ನಿಂತ್ಕೊಂಡು ತಮ್ಮದೇ ಒಂದು ಧರ್ಮವನ್ನ ಹೇಳ್ಕೊಂತ ಹೊಂಟ್ಬಿಟ್ರು. ಅಲ್ಲಿ ಬಿಟ್ಟ ಬಂದಾರ್ರಿ, ಸನೇಕ್ ಬಂದಾರ. ಇನ್ನೊಂದು ಹೆಜ್ಜೆ ಕಿತ್ತಿಟ್ಟಿದ್ರೆ ಮುಗಿದು ಹೋಗಿತ್ತು, ಎಚ್ಚರ ಆಗಿದ್ರೆ ಮುಗಿದು ಹೋಗಿತ್ತು. ಎಚ್ಚರ ಆಗ್ಲಿಲ್ಲ ನೋಡ್ರಿ ಪಾಪ. ಏನಂತೀರಿ? ಕರ್ಮ ಅಂತಿರೋ, ಅವ್ರ ಪ್ರಾರಬ್ಧ ಅಂತಿರೋ, ಏನಂತಿರೋ ಅನ್ಕೊಡ್ರಿ. ಅಂತೂ ವೇದಾಂತಕ್ಕೆ ಬರ್ಲಿಲ್ಲ ಅವರು ಬಹಳ ಪ್ರಯತ್ನ ಮಾಡ್ಯಾರ. ನಮ್ಮಂಗ ಏನು ಅವ್ರು ಮೋಜ್ ಮಸ್ತಿ ಮಾಡಿಲ್ಲ. The waking world is like a dream world and both borrow existence from myself who is not Vishwataisa Prajna but Turiya. ಜಾಗೃತ ಪ್ರಪಂಚ ಆಗಲಿ, ಸ್ವಪ್ನ ಪ್ರಪಂಚ ಆಗಲಿ, ಇವಕ್ಕೆ ಏನು ಇಲ್ಲ, ಇರುವಿಕೆ ಅನ್ನೋದು ಇಲ್ಲ. ಆ ಇರುವಿಕೆಯನ್ನ ತುರಿಯನ ಕಡೆಯಿಂದ ಕೈಗಡ ತಗೊಂಡು ತೋರಾಗತ್ತಾವ. ಇವು ಖುಷಿ ತೋರಿಕೆಗಳು. After gaining the knowledge of Turiyam, live in the waking world accepting it is a fact
ಬಿಕಾಸ್ ದ ವೇಕಿಂಗ್ ವರ್ಲ್ಡ್ ಇಸ್ ರಿಯಲ್ ಇನ್ ವೇಕಿಂಗ್ ಸ್ಟೇಟ್. ಅದಕ್ಕೆ ಏನ್ ಮಾಡಂತಾರ ಅವ್ರು? ಏನ್ ಬೇಡ, ಎಚ್ಚರಾಗ್ರಿ. ಮುಂದ ಜಾಗ್ರತೆ ಇದ್ದಾಗ ಜಾಗ್ರತ ಖರೆ ಅನ್ರಿ, ಸ್ವಪ್ನ ಇದ್ದಾಗ ಸ್ವಪ್ನ ಖರೆ ಅನ್ರಿ. ಇರುವಂದಾಕ ಅದು ಮಿಥ್ಯಾ ಅಂತ ತಿಳ್ಕೊಳ್ರಿ. ಆವಾಗ ಜಾಗೃತ ಕಾಲ ಮತ್ತು ಸ್ವಪ್ನ ಕಾಲಗಳು ಹೆಂಗ್ ಅದಾವು ಅಂತಂದ್ರ, ನಾ ನಿನ್ನೆ ಹೇಳಿದ್ನಲ್ಲ, ನಿತ್ಯ ಅದಾವು ಅಂತೀರಲ್ಲ, ತೋರಾಗತ್ತಾವಲ್ಲ, ನಿತ್ಯ ಅಂತೀಯ ಅನ್ಕೋ. ಆದ್ರೆ ಏನ್ ಅನ್ಬೇಕು? ಯಾವಾಗ್ಲೂ ಮಿಥ್ಯದಿಂದ ನಿತ್ಯ ಅದಾವ ಅಂತ ತಿಳ್ಕೊ. ಯಾವಾಗ್ಲೂ ಮಿಥ್ಯ ಅದಾವ ಅಂತ ತಿಳ್ಕೊ. ಅಂದ್ರೆ ಏನು? ವೇದಾಂತ ಒಪ್ಪಿದಂಗ. ಅವ್ನ್ ಹೆಂಗ ಹೇಳಿದ್ರು ಅದನ್ನ ನೆನಪೈತಿಲ್ರಿ? ಅವ ಏನಂತಾನ? ಶಾಶ್ವತ ಐತಿ, ಬದಲಾವಣೆ ಆಗ್ತೈತಿ ಜಗತ್ತು ಅಂದಿದ್ದ. ಈಗ ಅವಾಗ ಏನ್ ಹೇಳಿದ್ರು? ಶಾಶ್ವತ ಐತಿ ಮತ್ತ ಬದಲಾವಣೆ ಆಗೋದು ಐತಿ ಅಂತೀಯಲ್ಲ, ಅದಕ್ಕೆ ಏನಂದ್ರ ಅವರು, ಶಾಶ್ವತವಾಗಿ ಅದು ಮಿಥ್ಯಾ ಅದ ಅಂತ ತಿಳ್ಕೊಂಡ್ಬಿಡು. ಜಗತ್ತು ಶಾಶ್ವತ ಅದ, ಶಾಶ್ವತವಾಗಿ ಮಿಥ್ಯಾ ಅದ ಅಂತ ತಿಳ್ಕೊಂಡ್ಬಿಟ್ರ ಅದ್ರಾಗಿನ ವಿಷುದ ಹಲ್ಲು ತೆಗದಂಗ ಆಗ್ತದ. ಯಾವ ವಿಷುದ ಹಲ್ಲು? ಅಹಂ ಮಮ, ಅಹಂ ಮಮ, ಅಹಂಕಾರ ಮಮಕಾರ, ನಾನು ನಂದು, ನಾನು ನಂದು. ಇವ ಎರಡು ವಿಷಯದಲ್ಲಿ ನೋಡ್ರಿ. ಕನಕದಾಸರು ಯಾರು ಹೋಗ್ತೀರಿ ಸ್ವರ್ಗಕ್ಕಂದ್ರ, ನಾನು ಹೋದರೆ ಹೋಗುವೆನು ಅಂದ. ಏನ್ ಹಂಗಂದ್ರ? ಅದ ಹಲ್ಲು ನೋಡ್ರಿ, ವಿಷಯದ ಹಲ್ಲು. ನಾನು ಅನ್ನೋದು ಕಳ್ಕೊಂಡ್ರೆ ಇವತ್ತ ಮುಕ್ತರಿದೀವಿ ನಾವೆಲ್ಲರೂ. ಇವತ್ತ ಮುಕ್ತರಿದೀವಿ. ಅದು ಕಳ್ಕೊಳಕ ಇದು ಪ್ರಯತ್ನ ನಮ್ದು ನಡೆದದ. ಆ ಮನಸ್ಸಿನಾಗ ನಾನು ಹೋತು ಅಂದ್ರೆ ಆ ಮನಸ್ಸು ಬ್ರಹ್ಮ ಆಗ್ತದ. ಮನಸ್ಸು ಬ್ರಹ್ಮ ಆಗ್ತದ ಆತ್ಮೀಯರೇ. ವಾಸನಾಕ್ಷಯ ಆಗ್ಬೇಕು. ವಾಸನಾಕ್ಷಯ ಮನೋನಾಶ. ತತ್ವಜ್ಞಾನ ಏನೋ ಆಗ್ಯದ, ಇಲ್ಲ ಅನ್ನಂಗಿಲ್ಲ. ವಾಸನಾಕ್ಷಯ ಮನೋನಾಶ ಆಗದ ಹೊರತು ಜಗತ್ತು ತೋರುವಿಕೆ ತಪ್ಪುವುದಿಲ್ಲ, ದುಃಖ ತೋರುವುದು ತಪ್ಪುವುದಿಲ್ಲ. ತೋರಿದ್ರು ಕೂಡ ಜ್ಞಾನಿಗಳಿಗೆ ಬಾಧಿತಾನುವೃತ್ತಿಯಿಂದ ತೋರ್ತದ. ಸತ್ಯತ್ವ ಬುದ್ಧಿಗೆ ವಿಷಯ ಆಗಿಲ್ಲ, ಮಿಥ್ಯತ್ವ ಬುದ್ಧಿಗೆ ವಿಷಯ ಆಗ್ಯದ. ತೋರ್ತದಪ್ಪ, ಇದು ಇಲ್ಲದನ ತೋರ್ತದ ಅಂತ ತಿಳ್ಕೊಂಡಿರ್ತಾನ. ಬೇಡ, ನಮಗ ವಾಸನಾಕ್ಷಯ ಆತಂದ್ರೆ, ಮನೋನಾಶ ಆತಂದ್ರೆ ತೋರುದೇ ಇಲ್ಲ. ಏಕಮೇವ ಅದ್ವಿತೀಯ, ಎತ್ತ ನೋಡಿದ ಹತ್ರ ಬ್ರಹ್ಮನೇ ತೋರ್ತದ. ನಿನ್ನ ಶರೀರ ಸುದ ಕಾಣಂಗಿಲ್ರಿ. ನಿಮ್ಗೆ ಒಂದ ಮಾತಾ ಹೇಳ್ತೇನೆ ನೋಡ್ರಿ. ನಿಜವಾದ ಜ್ಞಾನದ ಸ್ಥಿತಿ ಅಂತಂದ್ರೆ ತತ್ವಜ್ಞಾನ, ವಾಸನಾಕ್ಷಯ, ಮನೋನಾಶ ಆತಂದ್ರೆ ಈ ಶರೀರನ ಕಾಣೋದಿಲ್ಲ. ಹೌದು, ಮತ್ತೇನು ಹೇಳಿ? ಅಂತಿಮ ಸಿದ್ಧಾಂತ. ಒಮ್ಮೆರ ಇದನ್ನ ಸಾಧನೆ ಗುರುನಾಥ ಅವ್ರ ಶರೀರ ಅವ್ರಿಗೆ ಕಾಣ್ತಿದ್ದಿಲ್ಲ. ಹಂಗಾಗ್ತದೆ. ಶುಕ ಮಹರ್ಷಿಗಳು ನಮ್ಮ ಪುರಾಣ ಕಾಲದಾಗ, ವ್ಯಾಸರ ಮಗ ಶುಕ ಮಹರ್ಷಿ ಹಂಗಿದ್ರು. ಈ ಇತ್ತಿತ್ತಲಾಗಿ ನಮ್ಮ ಈ ಕಲಿಯುಗದಲ್ಲಿ ಅಂದ್ರೆ ಗುರುನಾಥಾರೂಢರು 7ನೇ ಭೂಮಿಕೆಯವ್ರು ಎಲ್ಲರೂ. ಆದ್ರೆ ಅದಕ್ಕೂ ಪ್ರಾರಬ್ಧ ಬೇಕಾ? ಅದು ಪ್ರಾರಬ್ಧದ ಅಧೀನದ. ನಾವು ಮಾಡ್ತೀವಿ ಪ್ರಯತ್ನ ಅಂದ್ರೆ ಆಗುದಲ್ಲ. ಪ್ರಯತ್ನ ಅಧೀನಿಲ್ಲ. 4ನೇ ಭೂಮಿಕೆಗೆ ಬರೋದು ಪ್ರಯತ್ನ ಅಧೀನದ. 5, 6, 7 ಏನದ? ಅದು ಪ್ರಾರಬ್ಧ ಅಧೀನದ. ಅಲ್ಲಿ ನಾ 4ನೇಗೆ ಬಂದೇನಿ, ಇನ್ನೊಂದ್ ಸ್ವಲ್ಪ ಮಾಡಿದ್ರೆ 5 ಆಗ್ತೇನೆ, ಇನ್ನೊಂದ್ ಸ್ವಲ್ಪ ಮಾಡಿದ್ರೆ 6ನೇ ಭೂಮಿಗೆ ಹೋಗ್ತೇನೆ, ಇನ್ನೊಂದ್ ಸ್ವಲ್ಪ ಮಾಡಿದ್ರೆ 7ನೇ ಭೂಮಿಗೆ. ಅಲ್ಲ 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 4ನೇ ಭೂಮಿಕೆಗೆ ಬರುವುದಷ್ಟ ಪ್ರಯತ್ನ. 5, 6, 7 ಏನದಾವ? ಇವು ಪ್ರಾರಬ್ಧದ ಅಧೀನದವು, ನಮ್ ಕೈಯಾಗಿಲ್ಲವು. 4ನೇ ಭೂಮಿಕೆಗೆ ಬಂದ್ರೆ ಸಾಕು, ನೀವು ಮುಕ್ತರದ್ರಿ. ಪ್ರತಿಯೊಬ್ರು ಮುಕ್ತರದೇವ್ ನಾವು. ಅದಕ್ಕಾಗೆ ಈ ಹೊಡೆದಾಟ, ಅದಕ್ಕಾಗೆ ಈ ಅಭ್ಯಾಸ, ಅದಕ್ಕಾಗಿ ಈ ಹೋರಾಟ. It is unavailable, but it is a fact. The waking world is like a dream world, and both borrow existence from mind itself. Who is Vishvata is, who is not Vishvata is a prajna, but a Turiya. After gaining the knowledge of Turiya, live in the waking world accepting the fact. ತುರಿಯನ ಜ್ಞಾನ ಆತ, ವಾಸನಾಕ್ಷಯ ಆಗ್ಲಿಲ್ಲ, ಮನೋನಾಶ ಆಗ್ಲಿಲ್ಲ, ಇನ್ನು ಪ್ರಯತ್ನ ಮಾಡು. ಆತು ಸರಿ. ಆಗ್ಲಿಕ್ಕಂದ್ರೆ ಜನ್ಮ ಜನ್ಮಾಂತರದಲ್ಲಿ ಪ್ರಯತ್ನ ಮಾಡು. ಅಲ್ಲಿ ಮಟ ಏನ್ ಮಾಡ್ಬೇಕು ಅಂದ್ರ, ಸತ್ಯ ಅಂತ ಒಪ್ಕೋತೀಯ, ಒಪ್ಕೋ, ಕರ್ಮಯೋಗ ಮಾಡು, ಅಂಟುಕೊಳ್ದಂಗಿರು. ಕರ್ತ ಅಂತ ಅಲ್ಲ, ನಾ ಕರ್ತ ಅಲ್ಲ, ನಾನು ಅಕರ್ತ ಅದೇನಿ, ನಾ ಭೋಗ್ತಾ ಅಲ್ಲ, ನಾ ಅಭೋಗ್ತಾ ಅದೇನಿ. ಇದರ ತಿಳುವಳಿಕೆ ಬಂತ ಇಲ್ಲೋ?
ನಾ ಮಾಡಾವಲ್ಲ, ನಾ ಉಣ್ಣಾವಲ್ಲ, ಆತ್ಮ ಉಣ್ಣಾವು ಅಲ್ಲ, ಮಾಡಾವನು ಅಲ್ಲ. ಮಾಡಿದ ಉಂತಾನ, ಮಣಿದಂತ ಕಡಬು. ಯಾವ್ದು ಉಂತದ ಉಂತಾನ? ಶರೀರ ನಾನು ಅಂತ ತಿಳಿದವ ದುಃಖವನ್ನು ಉಣ್ಣಲೇಬೇಕು. ಕಟ್ಟಿಟ್ಟ ಬುತ್ತಿ. Because the waking world is real in waking state, just like dream world is real in the dream state. ಸ್ವಪ್ನದಲ್ಲಿ ಸ್ವಪ್ನ ಹೆಂಗ್ ಕರೆ ಐತಿ ಅದನ್ನ ಕರೆ ಅಂತ ತಿಳ್ಕೊ. ಅಟ್ರ ಪೂರ್ತಿ ಕರೆ ಅಂತ ತಿಳ್ಕೊ. ಜಾಗ್ರತದಲ್ಲಿ ಜಾಗ್ರತ ಅಟ್ರ ಪೂರ್ತಿ ಖರೆ ಅಂತ ತಿಳ್ಕೊ. ಅದಕ್ಕ ಖರೆ ಅಂದಿ, ಅದಕ್ಕ ಮಿಥ್ಯಾ ಅಂದಿಲ್ಲ ನಾವು. ಮಿಥ್ಯಾ ಅಂದ್ರೆ ಏನ್? ಪೂರ್ಣ ಅಸತ್ ಅಂದಿಲ್ಲ ನಾವು. ಒಂದ್ ಅವಸ್ಥೆಯೊಳಗೆ ಯಾವ್ದು ತೋರ್ತದ, ಇನ್ನು ಎರಡು ಅವಸ್ಥೆಯೊಳಗೆ ಯಾವ್ದು ಇರಂಗಿಲ್ಲ, ಅದಕ್ಕೆ ಮಿಥ್ಯಾ ಅಂದೇವಿ. ಯಾವ್ದು ಮೂರು ಅವಸ್ಥೆಯೊಳಗೆ ಇರ್ತದ ಅದಕ್ಕೆ ಸತ್ಯ ಅಂದೇವಿ. ನಾವೇನು ಮಿಥ್ಯಾ ಅಂತಂದ್ರ ಸತ್ ವಿಲಕ್ಷಣ ಹೇಳೇವಿ, ಅಸತ್ ವಿಲಕ್ಷಣ ಹೇಳೇವಿ. ಅಂದ್ರೆ ಏನು? ಸತ್ ವಿಲಕ್ಷಣ ಅಂದ್ರೆ ಏನ್ರಿ? ಸತ್ತ ಅಲ್ಲದ್ದು ಅಂದ್ರೆ ಅಸತ್ತೇನು? ಅಲ್ಲ. ವಾದ ಉಳ್ಳುದು. ಅಸತ್ತು ಅಲ್ಲದ್ದು. ಸತ್ತ ಅಲ್ಲ ಅಂದ್ರೆ ಅಸತ್ ಕಡೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಅಸತ್ತು ಅಲ್ಲದ್ದು ಹೇಳಾಗತ್ತೀವಿ. ರೇವ್ನ ಇದೇನ್ ಹೇಳಾಗತ್ತೀರಿ? ಸತ್ತು ಅಲ್ಲ, ಅಸತ್ತು ಅಲ್ಲ, ಅಂತದ್ ಇಲ್ಲ ಇಲ್ಲ ಬಿಡ ಅಂತೀರೇನು? ಸತ್ತು ಅಲ್ಲ, ಅಸತ್ತು ಅಲ್ಲ, ಅಂತದ್ ಇಲ್ಲ ಇಲ್ಲ ಅಂತೀರೇನು? ವಿಚಾರ ಮಾಡ್ರಿ. ಸತ್ತು ಅಲ್ಲ, ಅಸತ್ತು ಅಲ್ಲ ಅಂದ್ರೆ ವಿಚಾರ ಮಾಡ್ರಿ. ಸತ್ತ ಅಲ್ಲ ಅಂದ್ರ ಮೂರು ಕಾಲದಲ್ಲಿ ಇದ್ದದ್ದಲ್ಲ. ಅಸತ್ ಅಲ್ಲ ಅಂದ್ರ ಬಂಜೆ ಮಗನಂತೆ, ವಂದ್ಯ ಪುತ್ರನಂತೆ, ಅದು ಆ ಮೂರು ಕಾಲದಲ್ಲಿ ಇಲ್ಲದ್ದಲ್ಲ. ಮತ್ತೇನು ಮಿಥ್ಯಾ ಅಂದ್ರ? ಒಂದು ಕಾಲದಲ್ಲಿ ಇದ್ದಿದ್ದು. ಆ ಕಾಲಕ್ಕೆ ಅದು ಸತ್ಯ ಅಂತ ತಿಳ್ಕೊ. ಅಕರ್ತ ಹೋಗ್ತಾ ಅನ್ನುವಂಥದ್ದು ತಲೆಗಿಟ್ಕೋ. ಮಾಡು. ಏನೈತಿ ಜವಾಬ್ದಾರಿ, ಕರ್ತವ್ಯ ಏನೋ ಮಾಡು. ಈ ಸಮಾಜಕ್ಕ, ಈ ನಿಮ್ಮ ಕುಟುಂಬಕ್ಕೆ ಮಾಡುವಂತ ಕರ್ಮಗಳನ್ನು ಮಾಡು. ನಿನಗೆ ಯಾರಪ್ಪ ಬೇಡ ಅಂದರೆ? ಅದು ಕೇಳ್ತಾರ ಇಲ್ಲಿ. ತ್ರಿಕಾಲಾಬಾಧಿಯಾಗಿದ್ದಕ್ಕ ಸತ್ಯ ಅಂತಾರ. ಅದಕ್ಕೆ ವಿಲಕ್ಷಣ ಹೇಳುವುದರಿಂದ ಬಾಧ ಯೋಗ್ಯ ಗ್ರಹಣ ಮಾಡ್ಕೋಬೇಕು. ಜ್ಞಾನ ಆದ್ಮ್ಯಾಗ, ಅಧಿಷ್ಠಾನ ಜ್ಞಾನ ಆದ್ಮ್ಯಾಗ ಅದು ಇಲ್ದಂಗ ಆಗ್ತದ. ಬಾಧ ಅಂದ್ರೇನು? ಅದ್ರ ಸತ್ಯತ್ವ ಬುದ್ಧಿಯನ್ನ ಕಳ್ಕೋತದ ಅಧಿಷ್ಠಾನ ಜ್ಞಾನ ಅಂತಂದ್ರ. ಆದ್ದರಿಂದ ನೀನು ಸತ್ ವಿಲಕ್ಷಣ ಅಂತಂದ್ರ ಬಾಧ ಯೋಗ್ಯ ಉಳ್ಳದ್ದು ಅಂತ ಗ್ರಹಣ ಮಾಡು. ಮತ್ತ ಅಸತ್ ವಿಲಕ್ಷಣ ಅಂತಂದ್ರ ಸ್ವರೂಪಹೀನ ಮಂದ್ಯಾಪುತ್ರಗಳಿಗಿಂತ ಬೇರೆ ಆದದ್ದು ಅಂತ ಗ್ರಹಣ ಮಾಡು. ಸತ್ ಅಸತ್ ವಿಲಕ್ಷಣ ಅಂತಂದ್ರೆ ಉದಾಹರಣೆ ಏನಂದ್ರ, ಇವು ಪ್ರಪಂಚ ಮತ್ತು ಇವು ರಜ್ಜು ಸರ್ಪಾದಿಗಳು ಹೆಂಗದಾವ ಹಂಗ ಇದ್ದಂತಹದ್ದು ಏನದ ಮಿಥ್ಯಾ ಅಂತ ತಿಳ್ಕೋ. ಸಾಕ್ಷಿ ಭಾಷೆ ಅದಾವವು, ಪ್ರಮಾತ ಭಾಷೆ ಇಲ್ಲ. ಎದಕ್ ಸಾಕ್ಷಿ ಭಾಷೆ ಅಂತಾರ್ರಿ? ಯಾವ ಪದಾರ್ಥಗಳು ವಸ್ತುವಿನ ಜ್ಞಾನ ಏಕಕಾಲದಲ್ಲಿ ಆಗುದು ಸಾಕ್ಷಿ ಭಾಷೆ. ವಸ್ತುಗಳ ಉತ್ಪತ್ತಿ ಮತ್ತು ವಸ್ತುಗಳ ಜ್ಞಾನ ಯಾವ ಒಂದೇ ಸಮಯದಲ್ಲಿ ಉತ್ಪತ್ತಿ ಮತ್ತು ಲೀನ ಆಗ್ತದ ಅವಕ್ಕೆ ಸಾಕ್ಷಿ ಭಾಷೆ ಅಂತ. ಏನ್ರಿ? ಸಾಕ್ಷಿ ಭಾಷೆ ಅಂತ. ಮತ್ತೆ ಪ್ರಮಾತ ಭಾಷೆ ಅಂತ ಎದಕ್ಕಂತಾರ ಅಂತಂದ್ರೆ, ವಸ್ತು ಮೊದಲ್ರಿ, ಜ್ಞಾನ ಆಮೇಲೆ ಆಗುದಕ್ಕ ಪ್ರಮಾತ್ರ ಭಾಷೆ. ಜ್ಞಾನ ಆಮೇಲೆ ಆಗ್ತದ ಅಂದ್ರ, ಈಗ ಮೊದಲು ನನಗೆ ಮೊಬೈಲ್ ಅದ ನನ್ನ ಎದುರಿಗೆ. ಈ ಮೊಬೈಲ್ ಅದ ಅನ್ನುವಂತ ಜ್ಞಾನ ಮೊದಲು ವಸ್ತು ಅದ, ಆಮೇಲೆ ಜ್ಞಾನ ಆಗ್ತದ. ಇದಕ್ಕೇನಂತೀವಿ ನಾವು? ಇದು ಪ್ರಮಾತ ಭಾಷ್ಯ. ಇವು ಭ್ರಮ ಜ್ಞಾನ ಅದಾವಲ್ಲ, ಹಗ್ಗದಲ್ಲಿ ಹಾವಿನ ಜ್ಞಾನ, ಇವು ಆ ಹಾವು ಮತ್ತು ಹಾವಿನ ಜ್ಞಾನ ಎರಡು ಏಕಕಾಲಕ್ಕೆ ಉತ್ಪತ್ತಿ ಆಗಿದ್ರಿಂದ ಇದಕ್ಕೆ ಸಾಕ್ಷಿ ಭಾಷ್ಯ ಅಂತಾರೆ. ಮತ್ತೆ ಇನ್ನೊಂದು ಏನದ, ಬ್ರಹ್ಮಸ್ಥಳ ಆದ್ಮೇಲೆ ಸುಖ ದುಃಖಗಳು ಹೆಂಗ ಆಕ್ಕವ್ರಿ? ಏಕಕಾಲಕ್ಕ ಆಕ್ಕವು. ಅವು ಪ್ರಮಾತು ಭಾಷೆ ಅಲ್ಲ, ಅವು ಸಾಕ್ಷಿ ಭಾಷೆಗಳನ್ನು ಹೇಳಿಸ್ಕೊಳ್ತಾವೆ.
ಬ್ರಹ್ಮಸ್ಥಳದಲ್ಲಿ ಅಂತಃಕರಣಕ್ಕಿಂತ ಭಿನ್ನವುಳ್ಳ ಅವಿದ್ಯೆಯ ಪರಿಣಾಮವಾದಂತ ಸರ್ಪಾದಿ ವಿಷಯಗಳು ಮತ್ತು ಅವುಗಳ ಜ್ಞಾನವು ಒಂದೇ ಸಮಯದಲ್ಲಿ ಉತ್ಪನ್ನ ಲೀನವಾಗುತ್ತವೆ ಮತ್ತು ಅವು ಸಾಕ್ಷಿ ಭಾಷೆವೆಂದು ಹೇಳುತ್ತಾರೆ. ಸರ್ಪ ಅವಿದ್ಯೆ ಎಷ್ಟದವ್ರಿ? ಎರಡದಾವು. ಯಾವ್ಯಾವು? ತುಲಾವಿದ್ಯೆ ಮತ್ತು ಮೂಲಾವಿದ್ಯೆ. ತುಲಾವಿದ್ಯೆ ಅಂದ್ರೆ ಏನ್ರಿ? ಮೂಲಾವಿದ್ಯೆ ಅಂದ್ರೆ ಏನ್ರಿ? ಸಹನಾ ಬಿಟ್ಟು ಬೇರೆ ಚೈತನ್ಯವನ್ನು ಆವರಣ ಮಾಡಿದಂತದ್ದು ವಿದ್ಯೆಗೆ ತುಲಾವಿದ್ಯೆ ಅಂತಾರೆ. ವಸ್ತುಗಳನ್ನ ಆವರಣ ಮಾಡಿದ್ದು ತುಲಾವಿದ್ಯೆ. ಚೇತನವನ್ನ ಆವರಣ ಮಾಡಿದ್ದು ಮೂಲಾವಿದ್ಯೆ. ಸರ್ಪವು ಅವಿದ್ಯೆಯ ಪರಿಣಾಮ ಬೀರುತ್ತದೆ. ಅದರಂತೆ ಅದರ ಜ್ಞಾನ ರೂಪ ವೃತ್ತಿಯಾದರೂ ಕೂಡ ಅದು ಅವಿದ್ಯೆಯ ಪರಿಣಾಮ ಬೀರುತ್ತದೆ. ಅಂದ್ರೆ ಒಂದು ತುಲಾವಿದ್ಯೆಯ ಪರಿಣಾಮದ ಒಂದು ಅವಿದ್ಯೆ ಮೂಲಾವಿದ್ಯೆಯ ಪರಿಣಾಮ ಬೀರುತ್ತದೆ. ಆದ್ದರಿಂದ ಸರ್ಪವು ಅಂತಃಕರಣದ ಪರಿಣಾಮ ಅಲ್ಲ. ನೋಡ್ರಿ, ಸರ್ಪನು ಅದು ಅಂತಃಕರಣದ ಅವಿದ್ಯೆಯ ಪರಿಣಾಮ ಐತಿ. ಆದ್ರೆ ಸರ್ಪವು ಅಂತಃಕರಣದ ಪರಿಣಾಮ ಅಲ್ಲ. ಸರ್ಪ ಏನದ? ಅವಿದ್ಯೆಯ ಅವಿದ್ಯೆಯ ಪರಿಣಾಮ. ಅವಿದ್ಯೆಯ ಪರಿಣಾಮದಲ್ಲಿ ಚೇತನದ ವಿವರ್ತದ. ಅಂದ್ರ ಅಂತಃಕರಣಕ್ಕೂ ಅದಕ್ಕೆ ಕಾರಣ ಏನಾಗ್ಯದ? ಅವಿದ್ಯೆನ ಕಾರಣ ಆಗ್ಯದ. ಸರ್ಪಾದಿ ವಿಷಯಗಳನ್ನು ಕೂಡ ಅದಕ್ಕೆ ಕಾರಣ ಆಗಿದ್ದು ಅವಿದ್ಯೆನ ಅದ. ಆದ್ರ ಸರ್ಪಾದಿ ವಿಷಯಗಳನ್ನ ಹೇಳ್ಬೇಕಾಗೈತಿ, ಅಂತಃಕರಣ ಹೇಳಬಾರ್ದಾಗೈತಿ. ಅದಕ್ಕೆ ಏನಂತಾರ ಅವರು? ಅಂತಃಕರಣಕ್ಕಿಂತ ಭಿನ್ನ ಉಳ್ಳದ್ದು ಅಂತ ಹೇಳಿದ್ರು ಅವಿದ್ಯೆಯ ಪರಿಣಾಮ. ಬರೀ ಅಂತಃಕರಣಕ್ಕಿಂತ ಭಿನ್ನ ಅಂತ ಹೇಳಿದ್ರೆ ಎಲ್ಲಿ ಬರ್ತಿತ್ತು? ಅತಿವ್ಯಾಪ್ತಿ ದೋಷ. ಅವಿದ್ಯೆಯ ಪರಿಣಾಮ ಹೇಳಿದ್ದಿಲ್ಲ. ಅಂತಃಕರಣಕ್ಕಿಂತ ಭಿನ್ನ ಅಷ್ಟ ಇದ್ದಿದ್ದಕ್ಕನ ಸರ್ಪಾದಿ ವಿಷಯಗಳು ಅಂದಿದ್ರೆ ಏನಾಗ್ತಿತ್ತು? ಬ್ರಹ್ಮದಲ್ಲಿ ಹೋಗ್ತಿತ್ತು ಅತಿವ್ಯಾಪ್ತಿ ದೋಷ. ಅದಕ್ಕೆ ಅವ್ರು ಏನಂದ್ರು? ಬ್ರಹ್ಮಸ್ಥಳದಲ್ಲಿ ಅಂತಃಕರಣಕ್ಕಿಂತ ಭಿನ್ನವುಳ್ಳ ಅವಿದ್ಯೆಯ ಪರಿಣಾಮವಾದ ಸರ್ಪಾದಿ ವಿಷಯಗಳು ಅವುಗಳ ಜ್ಞಾನವು ಒಂದೇ ಸಮಯದಲ್ಲಿ ಉತ್ಪತ್ತಿ ಲೀನವಾಗುತ್ತವೆ. ಅಂತವುಗಳಿಗೆ ಸಾಕ್ಷಿ ಭಾಷೆ ಅನ್ನುತ್ತಾರೆ. ಉದಾಹರಣೆ ಯಾವುದು ಅಂತಂದ್ರೆ, ಭ್ರಮದಲ್ಲಿ ತೋರುವಂತಹ ಹಗ್ಗದಲ್ಲಿ ಹಾವು, ಸುಖ ದುಃಖಗಳು, ಇವೆಲ್ಲ ಏನದಾವು? ಸಾಕ್ಷಿ ಭಾಷಾ. ಸಮೋತ್ಪತ್ತಿ. ವಸ್ತುಗಳು ಮತ್ತು ವಸ್ತುಗಳ ಜ್ಞಾನ ಒಂದೇ ಕಾಲದಲ್ಲಿ ಉತ್ಪತ್ತಿ ಆಗ್ತದೆ. Waking world is real in a waking state, just like overestimating or underestimating things. ಬಹಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಜಾಗ್ರತ ಖರೆ ಐತಿ, ಸ್ವಪ್ನದ ಖರೆ ಐತಿ. ಸ್ವಪ್ನದ ಖರೆ ಇದ್ರೆ ಇರುವಲ್ದಾಕ, ಆದ್ರೆ ಮೂರು ಕಾಲದಲ್ಲಿ ಖರೆ ಇಲ್ಲ. ಜಾಗ್ರತ ಖರೆ ಇರ್ಲಿ, ಆದ್ರೆ ಮೂರು ಕಾಲದಲ್ಲಿ ಖರೆ ಇಲ್ಲ. ಜಾಗ್ರತ ಖರೆ ಐತಿ, ಅದು ಹೆಂಗತಿ? ಒಂದು ಕಾಲದಲ್ಲಿ ಒಂದು ಅವಸ್ಥೆಯಲ್ಲಿ ಖರೆ ಅದ. ಆ ಅವಸ್ಥೆಯಲ್ಲಿ ನಿನಗೆ ಏನ್ ಕೊಟ್ಟಾರ? ಜವಾಬ್ದಾರಿಯಿಂದ ಕೆಲಸ ಮಾಡು. ಕಂಡೀಷನಲ್ ರಿಯಾಲಿಟಿ ಅಂತೂ. ಕಂಡೀಷನಲ್ ರಿಯಾಲಿಟಿ. ಸಾಪೇಕ್ಷಿಕ ಸತ್ಯ ಅದ, ನಿರಪೇಕ್ಷಿಕ ಸತ್ಯ ಇಲ್ಲ. ನೀನು ಮಾತ್ರ ನಿರಪೇಕ್ಷಿಕ ಸತ್ಯ ಇದೆ ನೋಡಿ. ನಿನಗದು ಸಾಪೇಕ್ಷಿಕ ಸತ್ಯ, ನಿರಪೇಕ್ಷಿಕ ಸತ್ಯದ ಒಂದು ಕೂದಲನ್ನು ಒಳಗಾಡಿಸೋ ಕಿಮ್ಮತ್ತಿಲ್ಲ ಅದಕ್ಕೆ. ಇದಕ್ಕಿಂತ ಭರವಸೆ ಏನ್ ಕೊಡ್ಬೇಕಿನ್ನು? ಆ ದುಃಖದ ಲವಲೇಶನೂ ಅಂಟಿಲ್ಲ ನಮಗೆ. ಅಧ್ಯಾಸದಿಂದ ಕೂಡಿ ಅದು ನಮಗ ನೋವಾಗ್ತದೆ ಹೊರತು ನಿಜವಾಗಿ ನಮಗಿಲ್ಲ. ಬಾಜು ಮನೆಯಾಗ ಸತ್ರ ನಾವು ದುಃಖ ಮಾಡ್ಕೊಳಕತ್ತೇವೆ. ಬಾಜು ಮನಿ ಯಾವ್ದಿಲ್ಲ? ಶರೀರ ಬಾಜು ಮನಿ, ಮನಸ್ಸು ಬಾಜು ಮನಿ. ಮತ್ತ ಹಂಗಿದ್ರ ಅದಕ್ಕೆ ಜೀವನ್ ಮುಕ್ತಿ ಅಂತಾರ. ಹಂಗಿದ್ರ ಜೀವನ್ ಮುಕ್ತಿ. ಅಹಂ ಮಮ ಕಳ್ಕೊಂಡಿರೋದ ಜೀವನ್ ಮುಕ್ತಿ. ಅಂಡ್ he did it in the second chapter. ಇದನ್ನ 2ನೇ ಅಧ್ಯಾಯದಾಗ ಅಧ್ಯಾಸವಾದದಾಗ ಗೌಡಪಾದರು ಹೇಳ್ಕೊಂತ ಬಂದಾರೆ. ಗೌಡಪಾದ is equating dream and waking world by adding a few more important points. ಇನ್ನೂ ಅಷ್ಟೇ ಕೆಲವೊಂದು ಪಾಯಿಂಟ್ಗಳನ್ನು ಹೇಳಾಕತ್ತಾರ. ಆಳವಾಗಿ ಜಾಗ್ರತ ಮತ್ತು ಸ್ವಪ್ನದಲ್ಲಿ ಏನು ಸಾಮಾನ್ಯ ಅಂಶಗಳದಾವೆ ಅಲ್ಲಿ 2ನೇ ಅಧ್ಯಾಯದಾಗ ಹೇಳಿದ್ರಲ್ಲ, ಅದಕ್ಕಿಂತ ಇನ್ನೂ ಕೆಲವೊಂದು ವಿಚಾರಗಳನ್ನು ಹೇಳಾಕತ್ತಾರ. ಅಪ್ ಟು ದಿಸ್ 35th verse, it is a repetition of the second chapter only. ಇಲ್ಲಿವರೆಗೆ ಏನದ? ಇದು 2ನೇ ಅಧ್ಯಾಯದ ಮತ್ತೊಮ್ಮೆ ಪುನರಾವರ್ತಿ ಅಂತಾನೆ ತಿಳ್ಕೋಬೇಕು. ಅಜಾತವಾದ ಯಾರಿಗೆ ತಿಳಿಲಿಲ್ಲ ಅವರಿಗೆ
ಈ ಒಂದು ಅಧ್ಯಾರೋಪ ಇದು ಯಾವ್ದಿದು ಅಧ್ಯಾಸದಿಂದ ಹೇಳಾಗತ್ತ. ಜಗತ್ತು ಇಲ್ಲ ಇಲ್ಲ ಅಂತ ತಿಳ್ಕೊಡ್ರಿ ಅನ್ನೋದು ಒಂದು, ಐತ್ ಅಂತ ತಿಳ್ಕೊಡ್ರಿ ಮಿಥ್ಯಾ ಅಂತ ತಿಳ್ಕೊಂಡು ನಿಮ್ದೇನು ಕರ್ತವ್ಯ ಅದು ಮಾಡಿ ಮುಗಿಸ್ರಿ. ಶಾಸ್ತ್ರದಲ್ಲಿ ಶ್ರವಣ ಮಾಡ್ರಿ, ಮನನ ಮಾಡ್ರಿ, ನಿಧಿಧ್ಯಾಸನ ಮಾಡ್ರಿ, ಅಹಂ ಮಮ ಅನ್ನೋದನ್ನ ಕಳ್ಕೊಡ್ರಿ, ಜೀವನ ಮುಕ್ತಿ ವಿಲಕ್ಷಣ ಆನಂದವನ್ನ ಹೊಂದ್ರಿ. ಇದಕ್ಕಿಂತ ಸುಖ ನಿಮ್ಗೆ ಯಾವುದು ಇಲ್ಲ. ಇಲ್ಲ ನಿತ್ಯ ಸುಖ ಪ್ರಾಪ್ತಿ ಆಗ್ತದೆ. ನಮ್ಮ ಜೀವನ ಅಲ್ಲಿ ಸಾಫಲ್ಯ ಆಗ್ತದೆ. ಎದಕ್ ಬಂದೇವೋ ಹುಟ್ಟಿ ಅಂತ ಅನ್ನೋದು ಆಣಿ ಮಾಡಿ ಬಂದಿದ್ವಲ್ಲ, ನಾವ್ ಇನ್ನೊಮ್ಮೆ ಈ ತಾಯಿ ಹೊಟ್ಟೆಯಾಗಿ ಹುಟ್ಟಿ ಬರಂಗಿಲ್ಲ ಅಂತ, ಅದು ನಮಗ್ ಸಫಲ ಆಗ್ತದೆ. ಎಲ್ಲರೂ ಆಣಿ ಮಾಡಿ ಬಂದೇವಂತ. ಮತ್ ಇಲ್ಲಿ ಬಂದಿಂದ ಮರ್ತ ನಾವೇನ್ ಮಾಡಾಕತ್ತೀವಿ? ಅದಕ್ಕೆ ಒಂದು ಉದಾಹರಣೆ ಹೇಳಿದ್ದಲ್ಲ, ನೆನಪದ ನಿಮ್ಗೆ? ನೆನಪೈತನಿಲ್ಲ ನೋಡ್ರಿ, ನೆನಪಾತು. ದೀಪಾವಳಿಗೆ ಹಣ್ಣು ಹಂಪಲ ತೊಗೊಂಬಪ್ಪ, ಒಂದ್ 5 ತರದ ಹಣ್ಣು, ಹೂವು, ಮಾಲಿ ಗಿಲಿ ತೊಗೊಂಬ, ರೊಕ್ಕ ತಗೋ ಅಂತ ಮಗಗ್ ಕಳ್ಸಿದ್ರಂತ ಪ್ಯಾಟಿಗೆ. ಇವ ಮಗ ಲಿಸ್ಟ್ ತಗೊಂಡ್ ಪ್ಯಾಟಿಗೆ ಹೋಗಿ ಹಣ್ಣು ಕಾಯಿ ಹಣ್ಣು ಹಂಪಲ ತೊಗೊಂಬರ್ಬೇಕಾಯ್ತು, ಹೂವ. ಅಲ್ಲಿ ಹೋದ, ಹಣ್ಣು ಮಾರಕ್ಕೆ ನೋಡಿದ, ಬಹಳ ಚಂದ ಇದ್ಲು, ಮೋಹ ಆತು. ಆಕೆ ಇವನ್ ನೋಡಿದ್ಲು, ಆಕೆಗೂ ಇವನ್ ಮ್ಯಾಗ ಮೋಹ ಆತು. ಇಲ್ಲ ಇಬ್ರು ಮದುವೆ ಆಗಿನ ಅಂತಂದ್ರು, ಮದುವೆನೂ ಆದ್ರು. ಮದುವೆ ಆಗುತ್ತೆ ತಡ ಇಲ್ದ ಮಕ್ಕಳಾಗ್ಬಿಟ್ವು. ತಾನು ಎಲ್ಲಿಗೆ ಹೋಗ್ಬೇಕಾಗಿತ್ತು, ಹಣ್ಣು ಹೂವು ಮಾಲಿ ತಗೊಂಡ್ ಮನೆಗೆ ಹೋಗ್ಬೇಕಾಗಿತ್ತು, ಮರ್ತ ಬಿಟ್ಟ. ಆಮ್ಯಾಗಿಂದ ಮಕ್ಕಳೆಲ್ಲ ಯಪ್ಪ ಯಪ್ಪ ನನಗೆ ಅಂಗಿ ಕೊಡಿಸು, ನನಗೆ ಅದು ಕೊಡಿಸು, ನನಗೆ ಇದು ಕೊಡಿಸು ಅಂತ ಜಗ್ಗಾಗತ್ತು. ಎಚ್ಚರ ಆಗ್ಬಿಡತ್ ನೋಡಿ. ನೋಡ್ತಾನೆ ಎಲ್ಲ ಸುಳ್ಳೋದು. ಹಂಗಾಗಿ ತಮ್ಮ ಬಾಳೆ ಕನಸಿನ ಅಂದದಿ ನಾವು ಹೊಂಟ್ ಬಿಟ್ಟೇವಿ. ಏನೋ ಇಲ್ಲಿ ತಾಯಿ ಹೊಟ್ಟಾಗಿದ್ದಾಗ ಇನ್ನೊಮ್ಮೆ ಹುಟ್ಟದಂಗ ಮಾಡ್ಕೊಂಡ್ ಬರ್ತೇವಿ ಅಂತ ಬಂದ್ವಿ. ಸಾಲಿ ಕಲ್ತ್ವಿ, ಸಾಲಿ ಕಲಿತ್ಲೇನ ನೌಕರಿ ಬೇಕನ್ನಿಸ್ತು, ನೌಕರಿ ಸಿಕ್ತು, ಪ್ರಯತ್ನ ಮಾಡಿದ್ವಿ, ಸಿಕ್ತು. ನೌಕರಿ ಸಿಕ್ಕ ಮ್ಯಾಗ ಕೈ ಬಾಯಿ ಸುಟ್ಕೊಳ್ಳೋದು ಬೇಡ, ಚೋಕ್ರಿ ಬೇಕನ್ನಿಸ್ತು, ಚೋಕ್ರಿ ಹುಡ್ಕ್ಯಾಡಿದ್ವಿ. ಚೋಕ್ರಿನೂ ಸಿಕ್ಕಳು. ಚೋಕ್ರಿಗೊಂದು ನೌಕರಿ ಹಚ್ಚಿರ್ ಚಲೋ ಆಕತ್ತೆ ಅಂತ ಅಕ್ಕಿಗೊಂದು ನೌಕರಿ ಹಚ್ಚಿದೆ. ಆಕೆನು ಮಾಸ್ತರ್ತಿ ಅಲ್ದು, ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡಿದೆ. ಆದ್ ಬಿಡು, ಎಲ್ಲ ಚಲೋ ಆತು, ಮಕ್ಕಳಾಗ್ಬೇಕು ಅಂದೆ. ಅವು ಒಂದಾಗ್ಲಿ ಅಂತ ತಗೊಂಡು ಎರಡು ಹೆಣ್ಣ ಅದು, 3ನೇದು ಹೆಣ್ಣ ಆತು. ಶಿವ ಏನ್ ಮಾಡ್ದೆ, ಇಷ್ಟೆಲ್ಲ ದುಡ್ಯಾಗತ್ತೀವಿ, ಒಂದ್ ಗಂಡು ಮಗ ಇಲ್ಲಲ್ಲಪ್ಪ ಅಂದೆ. ಅದು ಆತು. ಆತು. ಮುಂದೇನ್ ಹೇಳು? ಏನ್ ಆಣಿ ಮಾಡಿ ಬಂದಿದ್ದಿ? ನಾ ಇನ್ನೊಮ್ಮೆ ಹುಟ್ಟಿ ಬರಂಗಿಲ್ಲ ಅಂತ ಆಣಿ ಮಾಡಿದ್ದೆಲ್ಲಪ್ಪ, ನೆನಪೈತೇನೋ ಅಂತ ಕೇಳಿದ್ರು ಗುರುಗಳು. ನೆನಪಿಲ್ ಬಿಡ್ರಿ. ಹಂಗಂದ್ರ ಏನ್ರಿ ಅಂತೇವ್ ನಾವು. ಹಂಗಂದ್ರ ಏನ್ರಿ? ಯಾವಾಗ ಮಾಡಿ ನಾಣಿ? ನನ್ಗೆ ನೆನಪಿಲ್ ಬಿಡ್ರಿ. ಮರ್ತು ಹೋಗ್ಬಿಡುತ್ತೆ. ಯಾವಾಗ ಪಾಲಾತು ಕಂಟಕ, ಆ ಯೋನಿ ಒಳಗ ಹಾಸಿ ಬರ್ಬೇಕಾದ್ರ ಸಂಕಟ ಸಿಡ್ಲು ಬಡ್ದಂಗ ಆಗ್ತದ. ಆ ಕೂಸು ಹೊಳ್ಳು ಹೊತ್ನಾಗ ಕೂಸಿಗೂ ತ್ರಾಸು, ತಾಯಿಗೂ ತ್ರಾಸ ಆಗ್ತದ. ಆ ತ್ರಾಸ ಆದಾಗ ಅಷ್ಟ ಹೆಂಗರ ಮಾಡೋ, ಪಾರ್ ಮಾಡೋ ಭಗವಂತ ಅಂದಿರ್ತೀವಿ. ಪಾರ್ ಆದ್ಮ್ಯಾಗ ಮುಗಿತ್ ಮರ್ತ್ ಬಿಡ್ತೀವಿ. ಅವನು ಮರಿತೀವಿ, ನಾವು ಮಾಡಿದ ವಾದಾನು ಮರ್ತ್ ಬಿಟ್ಟೇವಿ, ಏನು ನಾವು ಪ್ರಮಾಣ ಮಾಡೀವಿ ಅದನ್ನು ಮರ್ತ್ ಬಿಟ್ಟೇವಿ. ಗುರುಗಳು ಹೇಳ್ತಾರಂದ್ರ ಖರೇನೆ ಹೇಳ್ತಿರ್ಬೋದಂತ ಶ್ರದ್ಧಾ ಇತ್ತಂದ್ರೆ ನಾವು ಹಂಗಾರ ಏನ್ ಮಾಡ್ಬೇಕಂತ ಬಂದಿದ್ವಿ ಅದನ್ನ ಮಾಡಿದ್ವಿ ಅನ್ನುವಂತಹದ್ದು ಒಂದು ಕೃತಾರ್ಥ ಭಾವನೆ ಇರ್ತದೆ. ಅದಕ್ಕೆ ಮಾಡ್ರಿ ಅಂತ ಹೇಳ್ತಾರೆ. 36ನೇ ಕಾರಿಕೆ. ಸ್ವಪ್ನೇ ಚಾವಸ್ತು ಕಾಯ ಪೃಥಗನ್ಯಸ್ಯ ದರ್ಶನಾತ್ ಯಥಾ ಕಾಯಸ್ತಥಾ ಸರ್ವಂ ಚಿತ್ತದೃಶ್ಯಂ ಅವಸ್ತುಕಂ. ಕನಸಿನಲ್ಲಿರುವ ಶರೀರವು ಅಸತ್ಯವಾಗಿರುತ್ತದೆ, ಏಕೆಂದರೆ ಅದಕ್ಕಿಂತ ಬೇರೆಯಾಗಿ ಮತ್ತೊಂದು ಜಾಗೃತದಲ್ಲಿ ಕಾಣಿಸುತ್ತಿರುತ್ತದೆ. ಅಲ್ಲಿ ಜಾಗೃತ ಹಾಕೋಬೇಕು. ಯಾರ ಕಡೆ ಬುಕ್ ಅದ, ಹಳೆ ಬುಕ್ ಇದ್ದವ್ರಿಗೆ ಹಾಕೋಬೇಕು. ಶರೀರವು ಹೇಗೋ ಹಾಗೆ ಚಿತ್ತ ದೃಶ್ಯವಾದದ್ದೆಲ್ಲವೂ ಅಸತ್ಯವೇ. ಶರೀರನೂ ಸತ್ಯ, ಅದು ಅಸತ್ಯ. ಆಮ್ಯಾಗ ಚಿತ್ತ ದೃಶ್ಯವಾದದ್ದು ಕೂಡ ಅಸತ್ಯ ಅನ್ನುವಂತ ಮಾತನ್ನು ಹೇಳ್ತಾರೆ. 36ನೇ ಕಾರಿಕೆಯ ವಿಚಾರವನ್ನು ನೋಡೋಣ. ವೆನ್ ವಿ ಎಂಟರ್ ದ ಡ್ರೀಮ್, ನಾವು ಸ್ವಪ್ನ ಪ್ರಪಂಚವನ್ನ ನಾವು ಪ್ರವೇಶ ಆಗ್ತೇವೆ. ಪ್ರಪಂಚವನ್ನ ಪ್ರವೇಶ ಆದ್ಮ್ಯಾಗ ಫಸ್ಟ್ ಥಿಂಗ್ ವಿ ಡೂ ಈಸ್ ಪ್ರೊಜೆಕ್ಟ್ ದ ಬಾಡಿ ಮೈಂಡ್ ಸೆನ್ಸ್ ಕಾಂಪ್ಲೆಕ್ಸ್ ಫಾರ್ ಅವರ್ ಓನ್ ಯೂಸ್. ನಮ್ಮ ಉಪಯೋಗಕ್ಕಾಗಿ ಒಂದು ಸ್ಥೂಲ ಶರೀರವನ್ನ ನಾವು ಹೊರಚಲ್ತೇವೆ. ಹೆಂಗದ ನಮ್ದು ಇದೆಲ್ಲ ಆತ್ಮದೃಷ್ಟಿಯಿಂದ ಮಾತಾಡೋ ಮಾತಿದು.
ಸ್ವಪ್ನಕ್ಕೆ ಯಾವಾಗ ಹೋಗ್ತೇವಿ? ನಾವು ನಮ್ಮ ಸ್ವರೂಪದಿಂದ ಒಂದು ಸೂಕ್ಷ್ಮ ಶರೀರವನ್ನ ಹೊರಚಲ್ತೇವಿ. ವಿತ್ ದ ವೇಕಿಂಗ್ ಮೈಂಡ್ ಬಾಡಿ ಕಾಂಪ್ಲೆಕ್ಸ್ ವಿ ಕ್ಯಾನಾಟ್ ಡೂ ಎನಿ ಟ್ರಾನ್ಸಾಕ್ಷನ್ ಇನ್ ಡ್ರೀಮ್. ಸ್ವಪ್ನ ಪ್ರಪಂಚದಲ್ಲಿ ಮಾಡ್ಲಿಕ್ಕೆ, ವ್ಯವಹಾರ ಮಾಡ್ಲಿಕ್ಕೆ ಸ್ವಪ್ನಗತವಾದ ಶರೀರ ಬೇಕಾಗ್ತದ. ಸ್ಥೂಲ ಶರೀರ ಅಲ್ಲಿ ಉಪಯೋಗ ಬರಂಗಿಲ್ಲ, ಅದು ಇಲ್ಲೇ ಬಿದ್ದಿರ್ತದ ಹಾಸಿಗೆ ಮ್ಯಾಗ. ಅಲ್ಲಿ ಕೆಲಸ ಮಾಡೋದು ಯಾವುದು? ಸೂಕ್ಷ್ಮ ಶರೀರ ಬರುವಂತದ. ದ ಡ್ರೀಮ್ ಬಾಡಿ that is transient in the dream is different from waker's body that is resting on the bed. ಆ ಸ್ಥೂಲ ಶರೀರ ಏನು ಗಾದಿ ಮ್ಯಾಗ ಮಲ್ಕೊಳ್ಳೋದ ಅದಕ್ಕಿಂತ ಬೇರೆ, ಅದು ಸೂಕ್ಷ್ಮ ಶರೀರದ ಸ್ವಪ್ನದಾಗ ಕಾರ್ಯ ನಿರ್ವಹಿಸೋದು. 17 ತತ್ವದ ಅಪಂಚೀಕೃತ ಮಹಾಭೂತಗಳಿಂದ ಆಗಿದ್ದದ ಅದು. ಈ ಸ್ಥೂಲ ಶರೀರ ಇದು ಪಂಚೀಕೃತ ಮಹಾಭೂತಗಳಿಂದ ಆಗಿದ್ದದ. ದಟ್ ಡ್ರೀಮ್ ಬಾಡಿ ಈಸ್ ಪ್ರೊಜೆಕ್ಟೆಡ್ ಬಾಡಿ ಈಸ್ ನೋನ್ ಓನ್ಲಿ ಆಫ್ಟರ್ ವೇಕಿಂಗ್ ಅಪ್. The dream body is a projected body, is known only after waking up. ಸ್ವಪ್ನದಲ್ಲಿ ಸ್ವಪ್ನ ಶರೀರ ಇದು ನಾನ ಹೊರಚೆಲ್ಲಿದ್ದು ಮಿಥ್ಯಾ ಕಲ್ಪನೆ ಮಾಡಿದ್ದು ಅನ್ನೋದು ಯಾವಾಗ ಗೊತ್ತಾಗ್ತದ ಅಂದ್ರ ಜಾಗೃತಕ್ಕೆ ಬಂದ ಮ್ಯಾಗ ಗೊತ್ತಾಗ್ತದೆ. ಇನ್ ದ ಡ್ರೀಮ್ ದ ಪ್ರೊಜೆಕ್ಷನ್ ಆಫ್ ದ ಡ್ರೀಮ್ ಬಾಡಿ ವಿಲ್ ನೆವರ್ ಬಿ ಅಕ್ಸೆಪ್ಟೆಡ್. ಸ್ವಪ್ನದಲ್ಲಿ ಆ ಸ್ವಪ್ನ ಶರೀರ ನಾನ ಹೊರಚೆಲ್ಲೇನಿ ಅನ್ನುವಂಥದ್ದು ನಮಗ ಅನ್ಸುವುದಿಲ್ಲ. ದಿಸ್ ಇಸ್ ದ ಗ್ಲೋರಿ ಆಫ್ ನಿದ್ರಾಶಕ್ತಿ. ಇದು ನಿದ್ರಾಶಕ್ತಿಯ ಮಹಾಮಹಿಮೆಯಾಗಿದೆ. ದ ಡ್ರೀಮ್ ಬಾಡಿ ಈಸ್ ಅನ್ ಆಬ್ಜೆಕ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಆಕ್ಟಿವಿಟಿ. ಸ್ವಪ್ನದಲ್ಲಿ ಶರೀರ ಏನ್ ಮಾಡ್ತದ? ಅದು ಅನುಭವ ಗಮ್ಯವಾದಂತ ಶರೀರವನ್ನು ಹೊಂದದ. ಅಂಡ್ ಇಟ್ ಈಸ್ ಸೋ ಮಿಥ್ಯಾ. ಆದ್ರಿಂದ ಅದು ಮಿಥ್ಯಾದ. ಅನುಭವ ಆಗ್ತದ, ಇಲ್ಲ ಅಂತಲ್ಲ, ಆದ್ರೂ ಮಿಥ್ಯಾದ. ವಾಟ್ ಎವರ್ ಈಸ್ ಅನ್ ಆಬ್ಜೆಕ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಈಸ್ ಮಿಥ್ಯಾ ಈಸ್ ಅ ಫಂಡಮೆಂಟಲ್ ಲಾ ಇನ್ ಮಾಂಡುಕ್ಯ ಕಾರಿಕಾ. ಮಾಂಡವ್ಯ ಕಾರಿಕೆಗಳು ಒಂದು ಕಾಯ್ದೆ ಮಾಡ್ತೀವಿ ನಾವು ಪಾಸ್. ಸುಪ್ರೀಂ ಕೋರ್ಟ್ಗೆ ಹೋದ್ರು ಬಿದ್ದಿರಬಾರ್ದು. ಏನ್ ಕಾಯ್ದೆ ಅಂತಂದ್ರೆ, ಯಾವ್ದು ನನಗೆ ಅನುಭವಕ್ಕೆ ಬರ್ತದ ಅದು ಮಿಥ್ಯಾದ. ಹೌದು, ಯಾವ್ದು ನನಗೆ ಅನುಭವಕ್ಕೆ ಬರ್ತದ ಅದು ಮಿಥ್ಯಾದ. ಯಾರಿಗೆ ಅನುಭವಕ್ಕೆ ಬರ್ತೈತಿ ಅದು ಒಂದ ಸತ್ಯದ. ಯಾರಿಗೆ ಅನುಭವಕ್ಕೆ ಬರ್ತದ ಅದು ನಾವು ಕಾಣೋದಿಲ್ಲ. ತಿಳಿಯಾಗ್ತೈತೇನ್ರಿ? ತಿಳಿಬೇಕು ಇವೆಲ್ಲ ಮಾತು. ಯಾವ್ದು ಅನುಭವಕ್ಕೆ ಬರ್ತದ ಅದು ಮಿಥ್ಯಾದ. ಯಾರಿಗೆ ಅನುಭವಕ್ಕೆ ಬರ್ತದ ಅದು ಒಂದ ಸತ್ಯದ. ಆ ಯಾರಿಗೆ ಅನುಭವಕ್ಕೆ ಬರ್ತದ ಅದು ತೋರುದಿಲ್ಲ. ಇವೆಲ್ಲ ಫಂಡಮೆಂಟಲ್ ರೂಲ್ಸ್. ಇವು ಮಾಂಡುಕ್ಯ ಕಾರ್ಯಕ್ಕೆ ತಿಳಿದವ್ರಿಗೆ ಅಷ್ಟ ತಿಳಿತದ. ಅಂಡ್ ಸತ್ಯಂ ಈಸ್ ವಾಟ್ ಎವರ್ ಈಸ್ ನಾಟ್ ಅನ್ ಆಬ್ಜೆಕ್ಟ್ ಆಫ್ ಎಕ್ಸ್ಪೀರಿಯನ್ಸ್. ಸತ್ಯವು ನನಗ ಯಾವಾಗಲೂ ಅನುಭವಕ್ಕೆ ಬರೋದಿಲ್ಲ. ತಿಳ್ಕೊಡ್ರಿ, ನೀವು ಏನ್ ಅನುಭವ ಮಾಡ್ಕೋಬೇಕಂತ ಹೊಂಟಿರಲ್ಲ, ಆ ಸದ್ರೂಪವಾದ ಪರಮಾತ್ಮನನ್ನ ಅನುಭವಕ್ಕೆ ಮಾಡ್ಕೋಬೇಕು ಅಂತ ಹೊಂಟಿರಲ್ಲ, ಅದು ಎಂದೂ ಆಗೋದಿಲ್ಲ. ತಿಳ್ಕೊಬಿಡ್ರಿ. ಇಲ್ರಿ ನನಗೆ ನಿನ್ನೆ ಮಠ ಅನುಭವ ಆಗಿದ್ದಲ್ಲ, ಇವತ್ತು ಅನುಭವ ಆತು, ಪರಮಾತ್ಮನ ಅನುಭವ ಆತು, ಆಗೋದಿಲ್ಲ. ತಿಳ್ಕೊಡ್ರಿ. ನೀವು ನಿಮ್ಗಿಂತ ಬೇರೆ ಇದ್ದಿದ್ದು ನಿಮ್ಗೆ ಅನುಭವ ಆಗ್ತೈತೆ ಹೊರತು ನೀವೇ ಇದ್ದಿದ್ದು ನಿಮ್ಮ ಅನುಭವಕ್ಕೆ ಬರೋದಿಲ್ಲ. ತಿಳಿಯಾಗತ್ತೈತೆ ಏನ್ರಿ? ತಿಳ್ಕೊಡ್ರಿ. ದಟ್ ಐ ದ ಎಕ್ಸ್ಪೀರಿಯನ್ಸರ್, ಐ ಆಮ್ ನಾಟ್ ದ ಆಬ್ಜೆಕ್ಟ್. ಯಾವ ಆ ಅನುಭವ ಯಾವಿಗೆ ಆಗಾಕತ್ತೈತಲ್ಲ ಅದು ಎಂದೆಂದೂ ಅನುಭವಿಸಲಿಕ್ಕೆ ಬರುವುದಿಲ್ಲ. ದೇವ್ರ ಇವತ್ತಿನ ನಾಳೆ ನಮಗೆ ಭೇಟಿ ಆಗ್ತಾನಂತ ಮಾಡಿದ್ವಿ, ದೇವ್ರು ಭೇಟಿ ಆಗುದಿಲ್ಲ ಅಂದಂಗ ಆತು. ಭೇಟಿ ಆಗೋದಿಲ್ಲ. ಯಾಕ? ನಿನಗಿಂತ ಬೇರೆ ಇಲ್ಲಮ್ಮ ದೇವ್ರು, ನೀನ ದೇವ್ರದಿ. ಹಂಗ ತಿಳ್ಕೊಂಡ್ರೆ ನೀವ ದೇವ್ರು. ಈ ಶರೀರ ಯುಕ್ತ ಅಲ್ಲ, ಆ ಒಳಗ ತುರಿಯನ ಸ್ವರೂಪ ನಾವು ತಿಳ್ಕೊಂಡ್ರಿವಿ ಅಂದ್ರೆ, ನಾವು ಅದ್ರಂಗ ಉಳ್ಕೊಂಡಿವಿ ಅಂದ್ರೆ ಅವನ್ ನಾವ ದೇವ್ರಾಗ್ತೇವೆ. ಅವನ್ನ ಹುಡ್ಕಾಕ್ ಹೊಂಟವ್ರು ಸೀಕರ್ ಈ ಸಾಟ್. ಅವ ನಮ್ಗಿಂತ ಬೇರೆ ಇಲ್ಲ, ಆದ್ರಿಂದ ಅವ ತೋರುದಿಲ್ಲ. ತಿಳ್ಕೊಡ್ರಿ, ತೋರುದಿಲ್ಲ. ನೀವ್ ಎಷ್ಟೇ ಪ್ರಯತ್ನ ಮಾಡ್ರಿ. ಇಲ್ರಿ ನಾವು ಕಾಶಿಗೆ ಹೋಗಿ ಒಂದ್ ಸ್ವಲ್ಪ ಅಲ್ಲೇ ಧ್ಯಾನ ಕುಂಡಿರ್ಬೇಕಂತ ಮಾಡೀವಿ. 4-5 ವರ್ಷ. ಅಲ್ಲಾರ ಸಿಕ್ತತೇನೋ ನೋಡೋಣ, ಭೇಟಿ ಹಾಕದೇನೋ. ಇಲ್ಲ, ಸಿಗೋದಿಲ್ಲ ತಮ್ಮ. ಯಾಕ? ಅವ ನಿನ್ಕಿಂತ ಬೇರೆ ಇಲ್ಲ. If this law is applied with regard to a dream, it should be applied to the waking also. ಯಾವುದು ದೃಶ್ಯ ಅದ ಅದು ಮಿಥ್ಯಾ ಅದ. ಅದು ಸ್ವಪ್ನಕ್ಕೆ ನೀವು ಅನ್ವಯಿಸಿದಿ ಅಂದ್ರೆ ಜಾಗೃತನು ಮಿಥ್ಯಾ ಅದ. ಯಾಕ? ಅದು ದೃಶ್ಯದ. ದೃಶ್ಯಂ ತನ್ನಷ್ಟಂ. ಯಾವ್ದು ದೃಶ್ಯ ಅದ ಅದು ನಾಶ ಆಗಿ ಹೋಗ್ತದ, ಅದು ನೀನಲ್ಲ. ಏನ್ ಹೇಳ್ಬೇಕ್ರಿ? ಇನ್ನ ಏನ್ ಹೇಳ್ಬೇಕ?
ಇದು ಇನ್ನ ಈಗ 36ನೇ ಶ್ಲೋಕ. ಒಟ್ಟ 100 ಕಾರಿಕೆ ಅದಾವ ಇದ್ರಾಗ. ಇನ್ನು ಇದ್ರಾಗ ಮುಳುಗಿಸಿ ಎಬ್ಸೋರ್ ಅದಾರ ನಮ್ಮನ್ನು ಗೌಡಪಾದಾಚಾರ್ಯರು. ತಿಳಿದವ್ರಿಗೆ, ತಿಳಿಲಾರ್ದವ್ರಿಗೆ ಎಲ್ಲೋ ಕಳ್ಕೊಂಡ್ಬಿಡ್ತಾವ್ರ, ಏನೋ ಹೇಳಾಕತ್ತಾರ ಬಿಡಪ್ಪ ಅನ್ನಂಗ ಆಗ್ತದೆ. Like the dream shariram, everything obtaining in the waking state also is an object, including the waking body, mind and the world. ಹಂಗ ಸ್ವಪ್ನ ಪದಾರ್ಥಗಳದಾವ, ಹಂಗ ಜಾಗೃತದಲ್ಲಿ ಈ ಜಾಗೃತ ಶರೀರದ ಈ ಜಾಗೃತ ಶರೀರ ಅಷ್ಟ ಅಲ್ಲ, ಈ ಜಾಗೃತ ಮನಸ್ಸುನು ಇದ್ರಾಗ ಅದ, ಜಗತ್ನಾಗ ಅದ. ತುರಿಯದಲ್ಲಿ ಇಲ್ಲ ಮನಸ್ಸು, ಮತ್ತು ಜಗತ್ತು ಅದು ಹೊರಗ ಅದ. ಮನಸ್ಸು ಹೊರಗ, ಜಗತ್ತು ಹೊರಗ, ಶರೀರನು ಹೊರಗ. ಏನು ದೃಶ್ಯ ಅದ ಅದು ಅಷ್ಟು ಅನಾತ್ಮ ಅದ. ದೃಕ್ ಅದ ಅದು ಸ್ವರೂಪ ಅದ. ಆನಂದ ಅದ, ಆತ್ಮ ಅದ, ತುರಿಯ ಅದು ಎಂದೂ ವಿಷಯ ಆಗುವುದಿಲ್ಲ. ದೃಕ್ ಎಂದೂ ದೃಶ್ಯ ಆಗುವುದಿಲ್ಲ. ಒಬ್ಬ ದುರಂತ. ನಾವೇನೋ ಯಾವತ್ತು ಒಂದ್ ದಿವಸ ಪರಮಾತ್ಮ ಕಾಣ್ತಾನಂತ ಮಾಡಿದ್ವಿ, ಏನು ಕಾಣುದಿಲ್ಲ ಏನ್ರಿ? ಅವ ಕಾಣುದಿಲ್ಲ. ಮತ್ತು ಕಾಣ್ತಾನಂತ ಹೇಳ್ತಾರಲ್ರಿ, ಹೆಂಗ್ ಕಾಣ್ತಾನ? ಟು ನೋ ಇಸ್ ಟು ಬಿ. ನೀನ ಅದಿ ಅಂತ ತಿಳ್ಕೊಬೇಕ ಹೊರತು ನಿನಗೆ ಎದುರಿಗೆ ಅವ ಕಾಣೋದಿಲ್ಲ. ಹೊರಮುಖವಾಗಿ ಹರಿಯುವಂತ ಇಂದ್ರಿಯಗಳನ್ನ ಅಂತರ್ಮುಖ ಮಾಡ್ಕೊಂಡು ಒಳಗ ಆ ಮನಸ್ಸಿನ ಹಿಂದ ಅದಲ್ಲ ಸ್ವರೂಪ, ಅಲ್ಲಿ ನೋಡ್ಕೊಡ್ರಿ. ಹೊರಗೆ ನೋಡಕ್ ಹೋಗ್ಬೇಡ್ರಿ, ಒಳಗೆ ನೋಡ್ಕೊಡ್ರಿ. ತಿರುಗಿಸ್ರಿ, ಅವ್ರ ಕಣ್ಣು ತಿರುಗಿಸ್ರಿ, ಒಳಗೆ ತಿರುಗಿಸ್ರಿ ಕಣ್ಣು ಅಂತ ಹೇಳ್ತೇವಲ್ಲ. ಇದು ಲಕ್ಷಣ. ಹಂಗೆ ಹೇಳಾಕ ಒಂದ್ ಮಾತಿದ, ಕಣ್ಣು ಹೆಂಗ್ ತಿರುಗಿಸ್ಬೇಕ್ರಿ ಅಂತ ಅನ್ಬೇಡ್ರಿ. ದೃಷ್ಟಿಯನ್ನ ತಿರುಗಿಸ್ರಿ, ಹಿಂದ ನೋಡ್ಕೊಡ್ರಿ. ತುರಿಯಾದನಲ್ಲೇ, ಅವನ್ನ ನೀವು ವಿಷಯೀಕರ್ಸಕ್ ಬರಂಗಿಲ್ಲ. ಅವ ಯಾವಾಗಲೂ ವಿಷಯೀ ಅದಾನ, ಅದೃಕ್ ಅದಾನವ. ಆಲ್ ದ ಥಿಂಗ್ಸ್ ಆರ್ ಆಬ್ಜೆಕ್ಟ್ಸ್. ಎಲ್ಲ ಅದಾವಲ್ಲ, ಏನ್ ವಸ್ತುಗಳು ತೋರಾಗತ್ತಾವಲ್ಲ, ಅವ್ ಯಾವದಾವಲ್ಲ ವಸ್ತು ಆತ್ಮ ಅಲ್ಲ, ಅನಾತ್ಮ. ಶರೀರ ಕಾಣಾಗತೈತಿ, ಅನಾತ್ಮ. ಜಗತ್ ಕಾಣಾಗತೈತಿ, ಅನಾತ್ಮ. ಮನಸ್ಸು ಕಾಣಾಗತ್ತದ, ಅನಾತ್ಮ. ಏನ್ ಕಾಣವಲ್ದು? ತುರಿಯ. ಅದು ಯಾರು? ಅದು ನೀನ. ದೇವ್ರ ಯಾರು? ತುರಿಯ. ಅಂದ್ರೆ ನೀ ಯಾರು? ತುರಿಯ. ಅಂದ್ರೆ ದೇವ್ರ ಯಾರು? ನೀನ ದೇವ್ರು. ಹಬ್ಬ ಏನ್ರಿ ಗೌಡಪಾದರು ಎಲ್ಲಿ ಕರ್ಕೊಂಡು ಹೋಗಿ ಬಂದ್ರ ನಮ್ಮನ್ನ? ಫಸ್ಟ್ ವಿ ಎಕ್ಸ್ಪೀರಿಯನ್ಸ್ ಅವರ್ ಮೈಂಡ್, and through our mind we experience our body, and through our body we experience the world. ಮೊದಲ ಅನುಭವಕ್ಕೆ ನಮ್ಮ ಮನಸ್ಸು ಬರ್ತದ ಎದ್ಗಳಕನ ಅಹಂ. ಮನಸ್ಸು ಬಂದ್ಮ್ಯಾಗ ಏನಾಗ್ತದ? ನಮ್ಮ ಶರೀರ ಮಮ. ಆಮ್ಯಾಗ ಏನ ಅನುಭವಕ್ಕೆ ಬರ್ತದ? ಜಗತ್ತು. ದ ಮೈಂಡ್ ಈಸ್ ಪ್ರೈಮರಿ object, my body is secondary object, the world is tertiary object. ಮೊದಲು ತೋರೋದು ಮನಸ್ಸು, ಎರಡನೇ ಸಲ ತೋರೋದು ಶರೀರ. ಇವೆರಡೂ ತೋರಿದ ಮ್ಯಾಗ ಜಗತ್ತು ತೋರ್ತದಂತ. ಹೌದನ್ ನೋಡ್ರಿ. ಮುಂಜಾನೆ ಎದ್ದು ವಿಚಾರ ಮಾಡ್ರಿ, ನಾಳೆ ವಿಚಾರ ಮಾಡಿ ಹೇಳ್ರಿ. ಗೌಡಪಾದರು ಸುಳ್ಳು ಹೇಳ್ತಾರೋ ಕರೆ ಹೇಳ್ತಾರೋ ನೋಡಿ ಟ್ರೈ ಮಾಡಿ ನೋಡ್ರಿ. ಗಾಢ ನಿದ್ರೆಯಿಂದ ಎಚ್ಚರ ಆದ್ಮ್ಯಾಗ ಮೊದಲು ಮನಸ್ಸಿಗೆ ಅನುಭವ ಬರ್ತದೆ, ಮನಸ್ಸಾದ್ಮ್ಯಾಗ ಶರೀರ ಅನುಭವ ಬರ್ತದೆ, ಆಮ್ಯಾಗ ಜಗತ್ತು ಅನುಭವಕ್ಕೆ ಬರ್ತದೆ. ಸೂಕ್ಷ್ಮ ವಿಚಾರ ಮಾಡಿ ನೋಡ್ರಿ. Even though these three different levels, what is common in all the three is that they are all objects. ಇವು ಮೂರು ಬೇರೆ ಬೇರೆ ಕಾಣಾಗತ್ತವ. ಏನು? ಶರೀರ, ಮನಸ್ಸು, ಶರೀರ ಮತ್ತು ಜಗತ್ತು. ಆದ್ರೆ ಇವು ಮೂರರಲ್ಲಿ ಒಂದು ಸಾಮಾನ್ಯ ಅಂಶ ಏನದ ರೀ? ಸಾಮಾನ್ಯ ಅಂಶ ಅಂದ್ರೆ ದೃಶ್ಯ ಅದಾವ. ಇವು ಮೂರು ದೃಶ್ಯ ಅದಾವೆ. The second line of the 36th verse is the important line of the Mandukyakarika. Just like the dream world, body, mind, world also, everything that is an object of experience is mithya. ಈ ಒಂದು ಲೈನ್ ದೊಳಗ ಮನಸ್ಸು, ಶರೀರ ಮತ್ತು ಜಗತ್ತು ಇವು ಮೂರು ಏನದಾವ? ಇವು ದೃಶ್ಯ ಆಗಿರೋದ್ರಿಂದ ಇವು ಮಿಥ್ಯ ಅದಾವ. ಈ ಲೈನ್ ಬಹಳ ಇಂಪಾರ್ಟೆಂಟ್ ಲೈನ್ ಅದ, ಅಂಡರ್ಲೈನ್ ಮಾಡ್ರಿ ಅಂತ. ಯಥಾ ಕಾಯಃ ತಥಾ ಸರ್ವಂ ಚಿತ್ತ ದೃಶ್ಯಂ ಅವಸ್ತುತಂ. ಇದು ಈ ಮಾಂಡುಕ್ಯಕಾರಿಕೆಯ ಮುಖ್ಯವಾದಂತ ಹೃದಯ ಭಾಗದ ವಾಕ್ಯ. ಇಟ್ ಈಸ್ ಕಂಡೀಷನಲ್ ರಿಯಲ್ ನೋನ್ ಆರ್ ವ್ಯಾವಹಾರಿಕ ಸತ್ಯಂ. ಇದು ಏನದ? ಇದು ಅಂತಿಮ ಸತ್ಯ ಅಲ್ಲ. ಇದು
ಶರೀರ, ಮನಸ್ಸು ಮತ್ತು ಜಗತ್ತಿನ ಅಂತಿಮ ಸತ್ಯ ಅಲ್ಲ ಇದು. ನಿರಪೇಕ್ಷಿಕ ಸತ್ಯಕ್ಕೆ ಅಂತಿಮ ಸತ್ಯ ಅಂತೀವಿ ನಾವು. ಇದು ಸಾಪೇಕ್ಷಿಕ ಸತ್ಯ. ಇದು ಇನ್ನೊಂದನ್ನ ಬಯಸ್ತದ. ಸಾಪೇಕ್ಷಿಕ ಅದ ಇದು. ಇದು ವ್ಯವಹಾರಿಕದ. ಹಂಗಾರೆ ದೇವರು ಯಾರು? ಇಫ್ ದ ಗಾಡ್ ಇಸ್ ಅನ್ ಆಬ್ಜೆಕ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಐದರ್ ವೇಕಿಂಗ್ ಆರ್ ಡ್ರೀಮ್ ಸ್ಟೇಟ್, ದಟ್ ಗಾಡ್ ಈಸ್ ಆಲ್ಸೋ ಕಂಡೀಷನಲ್ ರಿಯಾಲಿಟಿ. ಒಂದು ವೇಳೆ ಪರಮಾತ್ಮನು ಕೂಡ ದೃಶ್ಯ ಆದನು ಅಂದ್ರೆ ಸ್ವಪ್ನದಾಗ ಆಗ್ಲಿ ಅಥವಾ ಜಾಗೃತದಾಗಲಿ, ಸ್ವಪ್ನದಾಗಲಿ ಜಾಗೃತದಾಗಲಿ ದೃಶ್ಯವಾಗಿ ಕಂಡನಪ್ಪ ಅಂತಂದ್ರ ಅವನು ಕೂಡ ಸಾಪೇಕ್ಷಿಕ ಸತ್ಯ ಆಗ್ತಾನೆ, ನಿರಪೇಕ್ಷಿಕ ಸತ್ಯ ಆಗುವುದಿಲ್ಲ. God is an object, cannot be ultimate truth. ಪರಮಾತ್ಮ ದೃಶ್ಯ ಅನ್ನುವಂತ ಮಾತು ಪಾರಮಾರ್ಥಿಕ ಸತ್ಯ ಆಗುವುದಿಲ್ಲ, ಅದು ವ್ಯಾವಹಾರಿಕ ಸತ್ಯ ಅನಿಸಿಕೋತದ. God as an object cannot be ultimate truth as it is given in the Kenopanishad. ನ ಇದಂ ಯದಿದಂ ಉಪಾಸತೆ. ಕೇನೋಪನಿಷತ್ ಅಭ್ಯಾಸ ಮಾಡಿರಿ. ಅದ್ರಾಗ ಏನ್ ಹೇಳ್ಯಾರ? ಯಾವುದನ್ನ ಉಪಾಸನೆ ಮಾಡ್ತೇವೆ ಅದು ದೇವರಲ್ಲ. ನಾನು ವಿಷ್ಣುನ ಉಪಾಸನೆ ಮಾಡ್ತೇನೆ, ವಿಷ್ಣು ದೇವರಲ್ಲ. ನಾ ಗಣಪತಿಯನ್ನ ಉಪಾಸನೆ ಮಾಡ್ತೇನೆ, ಗಣಪತಿ ದೇವರಲ್ಲ. ನಾನು ಶಿವನನ್ನ ಉಪಾಸನೆ ಮಾಡ್ತೇನೆ, ಶಿವ ದೇವರಲ್ಲ. ಯಾರು ಹೇಳ್ತಾರ್ರಿ ಈ ಮಾತನ್ನ? ಉಪನಿಷತ್ತು. ಯಾವುದು? ಕೇನೋಪನಿಷತ್. ಏನದು ಮಾತು? ನ ಇದಂ ಯದಿದಂ ಉಪಾಸತೆ. ಯಾವುದು ಉಪಾಸನೆ ಮಾಡ್ತಾರ ಅದು ದೇವರಲ್ಲ. ಯಾವುದು ತೋರ್ತದ ಅದು ದೇವರಲ್ಲ. ಯಾವುದು ದೃಶ್ಯ ಅದ ಅದು ದೇವರಲ್ಲ. ಯಾವುದು ದೃಕ್ಕದ ಅದು ದೇವರು ಅಂತ ಹೇಳಕತ್ತಾರ. ದ ಆಬ್ಜೆಕ್ಟ್ ಆಫ್ ಉಪಾಸನ ಕೆನಾಟ್ ಬಿ ದ ಅಲ್ಟಿಮೇಟ್ ರಿಯಾಲಿಟಿ. ಉಪಾಸನೆಗಾಗಿ ಯಾವುದು ವಿಷಯ ಆಗ್ಯದ ಅದು ಎಂದೂ ದೇವರು ಆಗಂಗಿಲ್ಲ. And the God is recognized as Atma, the Turiyam. God is real, Satyam, Shivam, Advaitam, ಚತುರ್ಥಂ ಇತಿ ಮನ್ಯತೆ. ಯಾವಾಗ ಆ ದೇವರು ದೃಕ್ಕದನ ಕೇವಲ ದೃಶ್ಯ ಅಂತ ತಿಳ್ಕೊತೀವೋ, ಆ ದೃಕ್ಕನು ಮತ್ತು ದೃಶ್ಯಕ್ಕೂ ಸಾಪೇಕ್ಷದ. ಅವು ಎರಡೂ ಕೂಡ ದೃಶ್ಯಲ್ಲಿ ಕಲ್ಪಿತದಾವ. ಆದ್ರೆ ಕೇವಲ ದೃಶ್ಯ ಏನದನಲ್ಲ, ಅವನೇ ಪರಮಾತ್ಮ, ಅವನೇ ತುರಿಯ, ಅವನೇ ದೇವರು, ಅದೇ ಸತ್ಯ, ಅದೇ ಶಿವ, ಅದೇ ಅದ್ವೈತ, ಅದೇ ಚತುರ್ಥ ಮಿತಿ ಮನ್ಯಂತೆ. ಅದಕ್ಕೆ 4ನೇದ್ದು ಅಂತ ಹೇಳ್ಯದ ಮಾಂಡುಕ್ಯ ಉಪನಿಷತ್ತು 7ನೇ ಸೂತ್ರ. ಇಷ್ಟು ಇದು 36ನೇ ಶ್ಲೋಕದ ತಾತ್ಪರ್ಯ. ನಾಳಿನ ದಿವಸ 37ರಿಂದ ನೋಡೋಣ ಅನ್ನುವಲ್ಲಿ ಇವತ್ತಿನ ನನ್ನ ಈ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ತಿಳಿಯಾಗತ್ತೇನ್ರಿ? ಎಷ್ಟು ಮಂದಿ ಹೇಳಾಕತ್ತಲ್ರಿ? ಯಾವುದು ಅನುಭವಕ್ಕೆ ಬರ್ತದ ಅದು ಮಿಥ್ಯ ರೀ. ಯಾರಿಗ ಅನುಭವಕ್ಕೆ ಬರ್ತದ ಅವ ಸತ್ಯ. ಆಮೇಲೆ ಯಾರಿಗ ತೋರ್ತದ ಅದು ಸತ್ಯ ಅಲ್ಲ. ಮೂರನೇದು ತಿಳಿಲಿ. ಮೂರನೇದು ಹೇಳ್ರಿ. ಕೇವಲ ದೃಶ್ಯ ದೇವರು ಅಲ್ರಿ ಪೌರ್, ಇದು ಒಂದು ಮಾತು ಹೇಳಿದ್ರು ನೋಡ್ರಿ ಪೌರ್. ಯಾವ್ದು ಮೊದಲ ದೃಶ್ಯ ಭಾಗ ಮಾಡ್ಕೊಡ್ರಿ. ಮೊದಲೇ ಹಂತ ದೃಕ್ಕದ ಕಡೆ ಅಭಿಮಾನ ಮಾಡ್ರಿ, ದೃಶ್ಯವನ್ನ ಬಿಟ್ಬಿಡ್ರಿ. ದೃಶ್ಯದಾಗ ಜಗತ್ತು ಬರ್ತದ, ಶರೀರನು ಬರ್ತದ, ಮನಸ್ಸು ಬರ್ತದ. ಅವೆಲ್ಲವೂ ಅನಾತ್ಮ ಅಂತ ತೆಗೆದೋಗಿರಿ. ಅವು ಅನಾತ್ಮ ಅಂತ ತೆಗೆದುವಾಗ ಅವಕ್ಕ ದೃಶ್ಯಕ್ಕ ಮತ್ತು ದೃಕ್ಕಕ್ಕ ಸಾಪೇಕ್ಷ ಅದಾವ. ಅವಂಗ ಎರಡು ಅದಾವ ಅಂತ ಒಪ್ಪೋರಿ ಅಂತ ಮತ್ತೊಬ್ಬ ಬರ್ತಾನ ದ್ವೈತಿ. ಅದಾವ ಅಂತ ಒಪ್ಪೋರಿಲ್ಲ. ನೋಡಪ್ಪ, ಅದಾವಂತೂ ಒಪ್ಕೊಳ್ಳೋದಿಲ್ಲ. ಅದು ಒಂದಿದ್ದ ಆಗೈತಿ. ಹಂಗಾರೆ ಏನದು ಒಂದಿದ್ದು? ದೃಶ್ಯ ಮತ್ತು ದೃಕ್ ಆಗಿದ್ದಕ್ಕೆ ಯಾವುದು ಅಂದ್ರೆ ಕೇವಲ ದೃಶ್ಯ ಏನೈತಲ್ಲ ಅದು ಆತ್ಮ, ಅದು ಬ್ರಹ್ಮ, ಅದು ನನ್ನ ಸ್ವರೂಪ, ಅದು ಪರಮಾತ್ಮನ ಸ್ವರೂಪ, ಅದು ಪಾರಮಾರ್ಥಿಕ ಸತ್ತ, ಅದು ತುರಿಯ, ಅದು ಮನ್ಯ, ಅದು ಚತುರ್ಥ ಮಿತಿ ಮನ್ಯಂತೆ, ಅದು ಶಿವಂ ಶಾಂತಂ ಅದ್ವೈತಂ. ದೃಕ್ ಅಂದು ಆಮೇಲೆ ದೃಶ್ಯಗೆ ಹೋಗ್ಬೇಕ್ರಿ. ಸಹನಾ ಅವರು ಮೊದಲ ಸಾಪೇಕ್ಷಿಕ ಪದವನ್ನು ಗುರ್ತು ಹಿಡಿಬೇಕು. ಆಮೇಲೆ ನಿರಪೇಕ್ಷಿಕವಾದಂತ ಪಾರಮಾರ್ಥಿಕ ಸತ್ತ ಇರುವಂತಹ ದೃಶ್ಯ ಕಡೆ ನಮ್ ಲಕ್ಷ್ಯ ಆಗ್ಬೇಕು. ಆ ಇದ್ದಂತ ಒಂದು ದೃಶ್ಯನ ವ್ಯವಹಾರಕ್ಕಾಗಿ ದೃಕ್ ದೃಶ್ಯ ಆಗಿ ಒಡೆದದ. ಇದೆಲ್ಲ ಮಾಯಾ ಕಾರ್ಯ ಅಂತ ತಿಳ್ಕೊಬೇಕು. ಇಷ್ಟೇ. ಓಂ ನಮಃ ಶಿವಾಯ. ಗುರು ಮಂಗಳಾರತಿ ಹೇಳ್ತೇನ್ರಿ ಗುರುಗಳು.